ಗುರುನಾಥ ಆರೂಢರ ದಿವ್ಯ ಪಾದ ಕಮಲಗಳಲ್ಲಿ ಹನೆ ಮಣಿದು ಹಾಗೂ ತಮ್ಮೆಲ್ಲರ ಶುದ್ಧ ಬುದ್ಧಿಯಲ್ಲಿ ಒಳೆ ತೋರ್ತಕ್ಕಂಥ ಪರಾತ್ಪರ ಶಿವನಿಗೆ ವಂದಿಸುತ್ತಾ ಇವತ್ತಿನ ಯಾವ ಭಗವದ್ಗೀತೆಯ 9ನೇ ಶ್ಲೋಕದ 9ನೇ ಅಧ್ಯಾಯದ ರಾಜವಿದ್ಯಾ ರಾಜಗುಹ್ಯ ಯೋಗ ಅನ್ನುವಂಥ ಯಾವ ಅಧ್ಯಾಯದ ಬಹಳ ಮುಖ್ಯವಾದಂಥದ್ದು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಂ ಧರ್ಮ್ಯಂ ಸ್ವಸುಖಂ ಕರ್ತುಂ ಅವ್ಯಯಂ ಅನ್ನುವಂಥ ಶ್ಲೋಕ ಇಡೀ ಗ್ರಂಥದ ಪೀಠಿಕೆಯಿಂದ ಪ್ರಾರಂಭವಾಗಿ ಈಗ ಅಂತ ವಿದ್ಯೆಯನ್ನೇ ಮೂಲ ಗುರಿನ ಇಟ್ಟುಕೊಂಡು ಯಾವ ವಿದ್ಯೆ ವಿಜ್ಞಾನ ಸಹಿತವಾದಂಥ ಜ್ಞಾನ, ಇದು ಎಲ್ಲಾ ವಿದ್ಯೆಗಳ ರಾಜ, ರಾಜಗುಹ್ಯಂ ರಾಜವಿದ್ಯಾ. ಎಲ್ಲಾ ರಹಸ್ಯ ಏನದಲ್ಲ, ಏನಾದರೂ ಗೂಢವಾದಂತ ತತ್ವಗಳಿದ್ರ ಇವೆಲ್ಲವುಗಳ ರಾಜರ ರಾಜ, ಅತ್ಯಂತ ಪವಿತ್ರ, ಅತ್ಯಂತ ಅತ್ಯುಮ. ಈ ವಿದ್ಯೆಯನ್ನ ಪಾನ್ ಮಾಡಿದರೆ ಎಲ್ಲಾ ಫಲಗಳು ನಮಗೆ ಪ್ರಾಪ್ತ ಆಗ್ತವ. ಇದು ಪ್ರತ್ಯಕ್ಷವಾಗಿ ಫಲಕಾರಿಯಾಗಿದ್ದು ಇದು ಧರ್ಮಯುಕ್ತವಾಗಿದೆ. ಈ ವಿದ್ಯೆಯನ್ನ ಸಾಧನೆ ಮಾಡಲು ಬಹಳ ಸುಲಭದ, ಮತ್ತಿದು ಅವ್ಯಯ ಅವಿನಾಶಿ ಅದ, ನಾಶವಾಗುವಂಥದ್ದಲ್ಲ. ಒಮ್ಮೆ ಪಡೆದ್ರೆ ಏನೆಲ್ಲವನ್ನೂ ಪಡೆದ ಹಾಗಾಗ್ತದ. ಅಂತ ಜ್ಞಾನವನ್ನು ನಾವು ಇಲ್ಲಿ ಒಂದು 15ನೇ ಶ್ಲೋಕ ಒಂದು ಕೊನೆಗೆ ಒಂದು ಸ್ವಲ್ಪ ಉಳಿದಿದೆ, ಅದನ್ನು ಓದೋಣ. ಯಾವ್ದದು 15ನೇ ಶ್ಲೋಕ ಅನ್ನೋದು ಅವಲೋಕನ ಮಾಡಿ ಮುಂದೆ ಹೋಗುವ. ಜ್ಞಾನ ಯಜ್ಞೇನ ಚಾಪ್ಯನ್ನೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋ ಮುಖಂ ಅನ್ನುವಂಥದ್ದು. ಯಾವುದು ಜ್ಞಾನವನ್ನೇ ಪ್ರಾಮುಖ್ಯವಾಗಿ ಇಟ್ಟುಕೊಂಡಂಥದ್ದು ಜ್ಞಾನ ವಿಜ್ಞಾನ ಯೋಗ ರಾಜಗುಹ್ಯ ಯೋಗ. 7ನೇ ಅಧ್ಯಾಯದಲ್ಲಿರುವಂಥದ್ದೇ ಇಲ್ಲಿ ಮುಂದುವರೆದ. ಇಲ್ಲಿ ಜ್ಞಾನ ಯೋಗಿಗಳ ಸ್ವರೂಪ, ಅವರ ಒಂದು ಚಿಂತನಾ ಪ್ರವಾಹ ಯಾವ ರೀತಿ ಇರ್ತಾ ಇದೆ. ಇಲ್ಲಿ ಬೇರೆ ಬೇರೆ ಯೋಗಿಗಳಿದ್ದಾರೆ. ಇಲ್ಲಿ ಪ್ರಾಮುಖ್ಯವಾಗಿ ಜ್ಞಾನ ಯೋಗಿ ಅರ್ಥಾತ್ ನಿರ್ಗುಣ ನಿರಾಕಾರವಾದ ಬ್ರಹ್ಮನನ್ನ ನಾವು ಆರಾಧನೆ ಮಾಡಬೇಕಾಗಿತ್ತು ಅಂದ್ರೆ ಸಗುಣ ರೂಪದಿಂದ ಬರೋದಿಲ್ಲ. ನಿರ್ಗುಣವನ್ನ ಜ್ಞಾನ ಯಜ್ಞದ ಮೂಲಕ ಮಾತ್ರ ಆರಾಧನೆ ಮಾಡುವಂಥದ್ದು. ಸಗುಣ ರೂಪದ ಉಪಾಸನೆಗಳು ಅನೇಕ ಅದಾವ. ಶಿವ, ವಿಷ್ಣು, ಗಣಪತಿ, ಲಕ್ಷ್ಮಿ, ಸರಸ್ವತಿ ದೇವಿ, ಅಲ್ಲಿ ಒಂದೇ ಇಲ್ಲ, ಅದು ಸಗುಣ ರೂಪದ ಉಪಾಸನೆ. ಅಲ್ಲಿ ಮೂರ್ತ ಸ್ವರೂಪದಿಂದ ಒಬ್ಬನೇ ಪರಮಾತ್ಮನನ್ನ ಬೇರೆ ಬೇರೆ ಭಾವಿಕ ಜನರು ಅವರೆಲ್ಲರೂ ಕೂಡ ನನ್ನನ್ನೇ ಆರಾಧನೆ ಮಾಡ್ತಿದ್ರು ಕೂಡ ವಿಭಿನ್ನವಾಗಿ, ಕೆಲವರು ದ್ವೈತ ಬುದ್ಧಿಯಿಂದ, ಕೆಲವರು ವಿಶಿಷ್ಟ ಅದ್ವೈತ ರೂಪದಿಂದ, ಹೀಗೆ ಅನೇಕ ರೀತಿಯಿಂದ ಅವರೆಲ್ಲ ತಮ್ಮ ತಮ್ಮ ಭಾವಕ್ಕೆ ಅನುಗುಣವಾಗಿ ಅದೇ ಪರಮಾತ್ಮನನ್ನ ಸಗುಣ ಸಾಕಾರ ರೂಪದಿಂದ ಆರಾಧನೆ ಮಾಡ್ತಾರೆ. ಮೊಟ್ಟ ಮೊದಲನೇದು ಯಾವುದು ನಿರ್ಗುಣ ನಿರಾಕಾರವಾದ ಪರಬ್ರಹ್ಮ. ಸ್ವಲ್ಪ ಕೆಳಗೆ ಬಂದು ಮಧ್ಯಮ ಅಧಿಕಾರಿಯಿಂದ ಸಗುಣ ನಿರ್ಗುಣ ರೂಪದಿಂದ, ಅದೇ ಸಗುಣ ನಿರ್ಗುಣ ರೂಪದ ಪರಮಾತ್ಮನೇ ಸಗುಣ ರೂಪದಿಂದ, ಈಶ್ವರ ರೂಪದಿಂದ, ಗಣಪತಿ ರೂಪದಿಂದ, ವಿಷ್ಣು ರೂಪದಿಂದ ಹಿಂಗೆಲ್ಲ ಇಳಿದು ಬರ್ತಾರೆ. ಹಲವಾಕಾರದಿಂದ ಆರಾಧನೆ ಮಾಡ್ತಾರೆ. ಸಗುಣ ನಿರ್ಗುಣ, ನಿರ್ಗುಣ ರೂಪವಾದಂಥ ಪರಮಾತ್ಮ ಸಗುಣ ರೂಪವಾಗಿ ಬರುವುದು. ಇನ್ನು ಸಗುಣ ಸಾಕಾರ ರೂಪದಿಂದ ಮಾಡುವಂಥದ್ದು ಮೂರನೇದು ಅತಿ ಕನಿಷ್ಠ ಅಧಿಕಾರಿ. ಇವರೆಲ್ಲ ಏನಾದ್ರಲ್ಲ ಮಧ್ಯಮ ಅಧಿಕಾರಿಗಳು. ಇಷ್ಟ ದೇವರುಗಳ ರೂಪದಿಂದ ಅನೇಕ ದೇವಿ ಉಪಾಸಗಳನ್ನು ಮಾಡ್ತಾರೆ. ಅರ್ಥಾತ್ ಉಪಾಸ್ಯ ಉಪಾಸಕ ಭಾವ. ಉಪಾಸನೆ ಮಾಡಲಿಕ್ಕೆ ಯೋಗ್ಯವಾದಂತ ಯಾವ ಇಷ್ಟ ದೇವತಾ ಉಪಾಸ್ಯ ಉಪಾಸಕ. ಇನ್ನು ದ್ವೈತ ಬುದ್ಧಿಯಿಂದ ಮಾಡುವಂತ ಉಪಾಸನೆಗಳು, ಅವರು ಉಪಾಸನೆ ಮಾಡಿ ಅದೇ ಮೂರ್ತ ಸ್ವರೂಪವನ್ನ ಹೊಂತಾರೆ. ಶಿವನನ್ನ ಆರಾಧನೆ ಮಾಡೋರು ಶಿವನನ್ನೇ ಹೊಂತಾರೆ.
ವಿಷ್ಣುವನ್ನ ಆರಾಧನೆ ಮಾಡೋರು ವಿಷ್ಣು ರೂಪವಾಗಿಯೇ ಕಾಣ್ತಾರೆ. ಒಂದೊಂದು ಆರಾಧಕರು ಒಂದೊಂದು ದೇವಿಯನ್ನ ಉಪಾಸನೆ ಮಾಡಿ ಸಾಕ್ಷಾತ್ಕಾರ ಮಾಡಿಕೊತಾರೆ. ಅದು ಪೂರ್ಣ ಅಲ್ಲ. ಎಲ್ಲಾ ದೇವತೆಗಳೇನದಾವ ಅಪರದಲ್ಲಿನ ಬರ್ತಾವು. ನಿಜವಾಗಲೂ ನನ್ನನ್ನೇ ಪೂಜಿಸ್ತಾ ಇದ್ರು, ಅವ್ರ ಬುದ್ಧಿ ಏನದ ಅಪರದಲ್ಲಿ ಓಡಾಡ್ತಾ ಇರ್ತದೆ. ಆದ್ದರಿಂದ ಅಪರ ರೂಪವಾದಂತದ್ದು ಹೊಳ್ಳಿ ಶ್ರೇಷ್ಠವಾದಂತ ನನ್ನ ಸ್ವರೂಪವನ್ನ ನೇರವಾಗಿ ಲಕ್ಷಿಸಿಯಲ್ಲಿ ಉಪಾಸನೆ ಇರುವುದಿಲ್ಲ. ಆದ್ರೆ ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನ್ನ ಆರಾಧನೆ ಮಾಡೋರು, ಚಿಂತನೆ ಮಾಡೋರು ನನ್ನನ್ನ ಹೊಂತಾರ. ಅವರು ವಾಯಾ ಮಾರ್ಗ ಅಪರಾಧದಿಂದ ಸಗುಣದಿಂದ ಅಂತಃಕರಣ ಶುದ್ಧಿ ದ್ವಾರ ಪರಂಪರಾ ಸಾಧನವನ್ನಾಗಿ ಮಾಡಿಕೊಂಡು ಮುಂದೆ ನಿರ್ಗುಣಕ್ಕೆ ಬರ್ತಾರೆ. ಅದು ಸುತ್ತುವರೆದ ಬರುವ ಮಾರ್ಗ, ಪರಂಪರಾ ಮಾರ್ಗ. ನಿರ್ಗುಣ ನಿರಾಕಾರವಾದ ಪರಬ್ರಹ್ಮನ ಮಾಡುವವರು ಅವ್ರು ಯಾರು ಅಂತ ಕೇಳಿದರೆ, ಅವರು ವಿಶೇಷವಾಗಿ ಜ್ಞಾನಕ್ಕೆ ಬರ್ತಾರೆ. ಅದೇ ಈಗ ಹೇಳ್ತಾ ಇರೋದು ಜ್ಞಾನ ಯಜ್ಞ. ಜ್ಞಾನ ಯೋಗಿಗಳು ಅವ್ರು ಏನ್ ಮಾಡ್ತಾರೆ? ನಿರ್ಗುಣ ನಿರಾಕಾರವಾದ ಬ್ರಹ್ಮವನ್ನೇ ಉಪಾಸನೆ ಮಾಡ್ತಾರೆ. ನನ್ನ ಶುದ್ಧ ಸ್ವರೂಪವನ್ನ ತಿಳ್ಕೊತಾರೆ. ಮಾಯನ್ನ ಮೀರಿದಂತಹದ್ದು, ಎಲ್ಲಾ ಕಲ್ಪನೆಗಳನ್ನ ಮೀರಿದಂತಹದ್ದು. ಅವರು ಈ ಜ್ಞಾನ ಏನದ ಇದೇ ಅವರಿಗೆ ಪರಮಗುರು. ರಹಸ್ಯಗಳ ರಹಸ್ಯ, ಪವಿತ್ರ ವಸ್ತುಗಳಲ್ಲಿ ಅತ್ಯಂತ ಪವಿತ್ರ ಅದು ಧರ್ಮದ ತವರ ಮನೆ ಅವರಿಗೆ. ಅದನ್ನು ಒಮ್ಮೆ ಅರ್ಥಕೊಂಡ್ಬಿಟ್ರೆ ಪುನರ್ಜನ್ಮವಿಲ್ಲ. ಈ ಜ್ಞಾನವು ಒಮ್ಮೆ ಹೊಂದಿದ್ರಂದ್ರ ಈ ಮೊದಲೇ ಪೂರ್ವದಲ್ಲಿ ಅನುಭವವನ್ನೇ ಅವರು ಮರಳಿ ಹೊಂದ್ತಾ ಇದ್ದಾರೆ. ಅರ್ಥಾತ್ ಪ್ರಾಪ್ತಸ್ಯ ಪ್ರಾಪ್ತಿ. ಇವೆಲ್ಲ ಹೊರಗೆ ಇರೋದಾರಲ್ಲ ಅಪರದಲ್ಲಿರುವಂತ ಅಪ್ರಾಪ್ತ ರೂಪಿಯ ಪ್ರಾಪ್ತಿ, ಏನೋ ಒಂದು ದ್ವೈತ ಭಾವನೆ ಒಳಗೆ ಪಡ್ಕೊಳ್ಳುವಂತಹದ್ದು. ಆದ್ರೆ ಇಲ್ಲಿ ಮಾತ್ರ ತನ್ನ ಸ್ವರೂಪವೇ ಆಗಿರುವಂತ ತನ್ನನ್ನೇ ಹೊಂದುವಂತದ್ದು, ತಾನೇ ಅದು ಅದುವೇ ತಾನು ಅನ್ನುವಂತ ಅಭೇದ ಲಕ್ಷಣಾತ್ಮಕ ರೂಪವಾದಂತಹ ಜ್ಞಾನ. ಅಭೇದ ಲಕ್ಷಣಾತ್ಮಕವಾದಂತ ಜ್ಞಾನವೇ ನಿಜವಾದ ಜ್ಞಾನ. ಅದೇ ಆತ್ಮಜ್ಞಾನ, ಬ್ರಹ್ಮಜ್ಞಾನ. ಅದು ಅತ್ಯಂತಿಕವಾದಂತ ಸುಖದಲ್ಲಿ ಕೊನೆಗೊಳ್ತದ. ಅಂದ್ರೆ ಆ ಒಂದು ಸುಖ ಅತ್ಯಂತಿಕವಾದದ್ದು. ಹೀಗೆ ಈ ಜ್ಞಾನ ಯಜ್ಞವನ್ನ ಮಾಡೋರು ಅವರು ನನ್ನ ಉಪಾಸನೆ ಮಾಡ್ತಾರ ನೇರವಾಗಿ. ಇನ್ನು ಕೆಲವರು ಏನಿದಾರ ಅಭಿನ್ನ ಭಾವದಿಂದ ಆರಾಧನೆ ಮಾಡ್ತಿದ್ರು. ಇದೀಗ ಹೇಳಿದಿವಲ್ಲ ಸಗುಣ ರೂಪದಿಂದ ಮಾಡಂತವ್ರು. ಅವರಾದ್ರೂ ಕೂಡ ನನಗೆ ಅಭಿನ್ನವಾಗಿ ಮಾಡಿದ್ರು. ನನ್ನ ವಿರಾಟ್ ಸ್ವರೂಪ ಪರಮೇಶ್ವರಾದ ನನ್ನನ್ನ ಉಪಾಸನೆ, ನನಗೆಲ್ಲ ಕಡೆ ಇದ್ದೀನಿ ವಿರಾಟ್ ಸ್ವರೂಪದಿಂದ. ಅಣರೇನು ತೃಣಕಾಷ್ಟಗಳಲ್ಲಿ ಇರುವವ ನಾನೇ. ಅವರು ಆ ವಿರಾಟ್ ಸ್ವರೂಪದಲ್ಲಿರುವಂತ ಭಿನ್ನ ಭಿನ್ನ ಮೂರ್ತಿ ಉಪಾಸಕರು ಅವರು ಅನೇಕ ಪ್ರಕಾರಗಳಿಂದ ನನ್ನ ವಿರಾಟ್ ಸ್ವರೂಪವನ್ನೇ, ಪರಮೇಶ್ವರವಾದ ನನ್ನನ್ನೇ ಅನೇಕ ಭಾವರೂಪದಿಂದ ಉಪಾಸನ ಮಾಡ್ತಾರೆ ಅನ್ನುವಂಥದ್ದನ್ನ ಇಲ್ಲಿವರೆಗೆ ಗುರುಗಳು ಹೇಳ್ಕೊಂತ ಬಂದರು. ಅಂತ ಯಾವ ಜ್ಞಾನ ಯಜ್ಞ. ಯಜ್ಞ ಅಂದ್ರೆ ಇಲ್ಲಿ ಆ ಯಜ್ಞ ಅಂತ ತಿಳ್ಕೋಬಾರ್ದು. ಚಿಂತನ, ಏಕಾರವಾದಂತ ನಿರಂತರವಾದಂತ ಆತ್ಮದ ಧ್ಯಾನ. ಇಲ್ಲಿ ನಿಧಿಧ್ಯಾಸನ ಪರ ಧ್ಯಾನ. ಅರ್ಥಾತ್ ಅನಾತ್ಮ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ಪ್ರವರ್ಧನಂ. ಈ ಚಿಂತನವನ್ನ ನಿರಂತರವಾಗಿ ನನ್ನನ್ನೇ ಹೊಂದಬೇಕಾಗಿತ್ತು ಅಂತಂದ್ರ ಈ ಜ್ಞಾನ ಯೋಗಕ್ಕೆ ಬರಬೇಕು. ನಿಧಿಧ್ಯಾಸನ ಪರ ಧ್ಯಾನವೇಗ ಜ್ಞಾನ ಯೋಗ. ನಿಧಿಧ್ಯಾಸನ ಅಂದ್ರೆ ಏನು? ಇದನ್ನ ಯಾಕೆ ಮಾಡ್ಬೇಕು? ನಾವು ಶ್ರವಣ ಮನನನ್ನ ಮಾಡಿದಾಗಿದ್ರು ಕೂಡ, ನನ್ನ ಸ್ವರೂಪವನ್ನು ತಿಳ್ಕೊಂಡಾಗಿದ್ರು ಕೂಡ, ಕೆಲವು ಅನಂತ ಜನ್ಮಗಳಿಂದ ನನ್ನ ಅಂತಃಕರಣದಲ್ಲಿ ಸುಪ್ತವಾಗಿರುವಂತ ಅನೇಕ ವಾಸನೆಗಳು, ಕರ್ಪೂರ ಡಬ್ಬಿ ನಾವು ಇರುವಂತ ಕಪ್ರು ತೆಗೆದ್ರು ಕೂಡ ಅದರ ವಾಸನೆ ಇನ್ನೂ ಕೆಲವು ಹೊತ್ತು ಇರ್ತದ. ಹಾಗೆ ನಮ್ಮ ಅಂತಃಕರಣ ಇರುವಂತ ಯಾವ ಅನೇಕ ಅನಂತ ಜನ್ಮದ ಸಂಸ್ಕಾರಗಳು ಮತ್ತೆ ಹೊರಗೆ ಬರ್ತಾವ. ಅವುಗಳನ್ನ ನಾಶ ಮಾಡೋ ಸಲುವಾಗಿ ನಿಧಿಧ್ಯಾಸನ. ಬುದ್ಧಿ ಮತ್ತು ವಿಪರೀತ ಭಾವನೆಯಿಂದ ಯುಕ್ತ ಆಗಬಾರ್ದು. ವಿಪರೀತ ಭಾವನೆ ಅಂದ್ರೆ ಅಲ್ಲದರಲ್ಲಿ ಹೌದೆಂಬ ಬುದ್ಧಿ, ದುಃಖದಲ್ಲಿ ಸುಖ ಬುದ್ಧಿ, ಅನಿತ್ಯದಲ್ಲಿ ನಿತ್ಯ ಬುದ್ಧಿ, ಹೀಗೆ ಅನಾತ್ಮದಲ್ಲಿ ಆತ್ಮತ್ ಬುದ್ಧಿಯನ್ನು ತೆಗೆದು ಹಾಕುವ ಸಲುವಾಗಿ ನಾವು ನಿರಂತರವಾಗಿ ನಿಧಿಧ್ಯಾಸನವನ್ನ ಮಾಡ್ತಾ ಇರಬೇಕು.
ಆ ನಿಧಿಧ್ಯಾಸನದಿಂದ ನಮ್ಮ ಮನಸ್ಸು ಸಂಪೂರ್ಣವಾಗಿ ಸ್ವಚ್ಛವಾಗಿ ನಿಶ್ಚಲತೆಯನ್ನ ಸಾಧಿಸ್ತದ. ಆ ಒಂದು ನಿಶ್ಚಲವಾದಂತ ಮನಸ್ಸಿಗೆ ಮಾತ್ರ ನನ್ನ ಸ್ವರೂಪದಲ್ಲಿ ಒಂದಾಗಲಿಕ್ಕೆ ಅಣಿಯಾಗ್ತಾ ಇದೆ. ಆದ್ದರಿಂದ ಆ ಜ್ಞಾನ ಯಜ್ಞವನ್ನ ಸತತವಾಗಿ ಮಾಡ್ತಾ ಇರಬೇಕು. ನಿಧಿಧ್ಯಾಸನ ಪರ ಯೋಗವನ್ನು ಮಾಡಬೇಕು. ಆದ್ರಿಂದ ಅದನ್ನ ಇಲ್ಲಿವರೆಗೆ ಹೇಳ್ತಾ ಬಂದ್ರು. ಅರ್ಥಾತ್ ಅದು ಯಾವುದು ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ದೃಢ ಅಪೋಕ್ಷ ಜ್ಞಾನ. ಯಾಕೆ ಆ ಜ್ಞಾನ ಯಾಕೆ ನಾವು ಹೊಂದಬೇಕು? ಜ್ಞಾನಿಗೆ ಜ್ಞಾನ ಮಾಡ್ಲಿಕ್ಕೆ ಮುಕ್ತಿಗೆ ಯಾವ್ದು ಮಾರ್ಗ ಐತಿ? ಅದು ಒಂದೇ. ಅದೊಂದು ಹೇಳ್ಯಾರಲ್ಲ, ನಿಜಗುಂಡ್ರು ಹೇಳ್ಯಾರ, ನಮ್ಗೆ ಗೊತ್ತದ. ಜ್ಞಾನವೇ ಮುಕ್ತಿಗೆ ಮಾರ್ಗವು, ಮತ್ತೆ ಬೇರೊಂದೇನು ಇಲ್ಲ ಎಂದು ಮಾನನಿಧಿಯಾದ ಯಾವ ಶ್ರುತಿ ಏನ್ ಹೇಳ್ತದ? ನ ಅನ್ಯ ಪಂಥವೆನಲ್, ನೀನಿದನು ಬಿಡದೆ ಅನೂನ ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಪರಮಾನಂದವುದರಿಂದ ಹೇಳಿರ. ಅವ್ರು ನಿಜಗುಣ ಬಹಳ ಚಂದ ಹೇಳ್ಯಾರ. ಏನ್ ಹೇಳ್ಯಾರ? ಮೋಕ್ಷಕ್ಕೆ ಮತ್ತೊಂದು ಬೇರೆ ದಾರಿನೇ ಇಲ್ಲ, ಸಾಧನನೂ ಇಲ್ಲ. ಯಾಕೆ? ಮಾನನಿಧಿಯಾದ ಶ್ರುತಿ, ನಮ್ಮ ಮೂಲ ಶ್ರುತಿ ದೇವತೆ ಏನದಳ, ಶ್ರುತಿ ಮಾತೆ ವಚನ ಕೊಟ್ಟಾಳ. ಅದಕ್ಕೆ ನಮ್ಮ ಪ್ರಮಾಣದ ಪ್ರಮಾಣಕ್ಕೆ ಆಧಾರಭೂತವಾದ ಶ್ರುತಿಯೇ ನಮಗೆ ಏನ್ ಹೇಳ್ತದ? ನ ಅನ್ಯ ಪಂಥ ಇಲ್ಲಪ್ಪ. ತೆಪ್ಪಿನಿ ಏನಾದರೂ ಬೇರೆ ಕಡೆ ಹೋದಿ ಅಂತ ಬೇರೆ ವೇದ ಜ್ಞಾನ ಮಾಡ್ತಕ್ಕಂತ ಅನೇಕ ಜನರು ಅದಾರ. ಸಾಂಖ್ಯ ಯೋಗದ, ಆಮೇಲೆ ಇವೆಲ್ಲ ಅನೇಕ ಮೀಮಾಂಸರು, ಪೂರ್ವ ಮೀಮಾಂಸ ನ್ಯಾಯಗಳು, ವೈಶೇಷಿಕರು, ಸಾಂಖ್ಯರು, ಪತಂಜಲಿಗಳು, ಇವರ ಮಾತಿಗೆ ಮರಳಾಗಿ ಜ್ಞಾನಕ್ಕ ಬಿಡಬಾರದು, ಕೈ ಬಿಡಬಾರದು ಅಂತೇಳಿ ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜ್ಞಾನವೇ ಮುಕ್ತಿಗೆ ಸಾಧನ, ಬೇರೊಂದಿಲ್ಲ. ನಾ ಅನ್ಯ ಪಂಥವೇನಲ್ಲ. ಆ ಅನ್ಯ ಪಂಥ ಯಾಕಂದ್ರು ಜಾರಿ ಅಲ್ಲಿ ಹೋಗ್ಬಾರ್ದು. ಅವರ ಮತಸ್ಥರ ಗುಂಪಿಗೆ ಸೇರಿರಿ. ಅಕಸ್ಮಾತ್ ಸೇರಿದ್ರು ಏನಾಗ್ತದ ಅಂದ್ರೆ ಮುಂದೆ ಬಿಟ್ಟು ಹೋದ್ರು ಕೂಡ ನಮಗೆ ಮತ್ತೆ ಹೊಳ್ಳಿ ಅವ್ರು ವೇದಾಂತಕ್ಕೆ ಶರಣ ಬರಬೇಕು, ಜಕಾತಿ ಕಟ್ಟಿ ಕೊಡ್ಬೇಕು ಅವರು. ಅದೇ ದಂಡ. ಅವರು ಕೊನೆಗೆ ಎಲ್ಲಿ ಬರ್ಬೇಕು? ನಮ್ಮ ದಾರಿಗೆ ಬರ್ಬೇಕು. ಅವರು ಶರಣ ಬರ್ಬೇಕು ನಮಗ ವೇದಾಂತಕ್ಕ. ಜಕಾತಿ ಕಟ್ಟಿ ಕೊಟ್ಟು ಸಂಚಾನಕ ತಿರುಗಾಡಿದಂತವ ಕೊಡಬಾರದಂತ ಕೊನೆಗೆ ಎಲ್ಲಿ ಬಂದ? ಜಕಾತಿ ಕಟ್ಟಿಗೆ ಬಂದ. ಹಂಗ ಜ್ಞಾನದ ಮೆಟ್ಲಕ್ಕ ಬರಬೇಕು. ಅದಕ್ಕೆ ಪ್ರಭಾತ ಗುಟ್ಟ ಕುಟಿ ನ್ಯಾಯ ಅಂತಾರ. ಹಾಗೆ ನಾವು ಜ್ಞಾನಕ್ಕೆ ಬಹಳ ಮುಖ್ಯವಾದಂತ ಈ ಶ್ಲೋಕದಲ್ಲಿ ಮಹತ್ವ ಕೊಟ್ಟಾರ. 15ನೇ ಶ್ಲೋಕದಲ್ಲಿ ಇಲ್ಲಿವರೆಗೆ ಗುರುಗಳು ಆ ವಿಚಾರವನ್ನ ಬಹಳ ಸುಂದರವಾಗಿ ಮಾರಿಮುಖವಾಗಿ ಹೇಳ್ತಾ ಬಂದು ಕೊನೆಯ ಪೇಜಿನಲ್ಲಿ ಏನ್ ಹೇಳ್ತಾರ ಅನ್ನೋದು ನೋಡೋಣ. They have understood that God is the ultimate goal. ಎಲ್ಲರಿಗೂ ಗೊತ್ತದ ನಮಗೆ ದೇವರೇ ಅಂತಿಮ ಅಂತ. ಜಕಾತಿ ಕಟ್ಟಿ ಹೆಂಗ ಅಂತಿಮ ಅಂತದಲ್ಲ, ಎಲ್ಲಾ ಕಡೆ ಅಡ್ಡಾಡಿ ಬಂದ್ರು ಕೂಡ ರಾತ್ರಿ ಅಡ್ಡಾಡಿ ದಣವಾಗಿ ಬೇಜಾರಾಗಿ ಎಲ್ಲಿಗೆ ಬಂದ? ಬೆಳಿಗ್ಗೆ ಎಲ್ಲಿ ಬಂದ್ ನಿಂತಿದ್ದ? ಅದ ಜಕಾತಿ ಕಟ್ಟಿನೂ ಕೊಡಬೇಕು, ಅದನ್ನು ಬೇಸರ, ಅದು ದಂಡ. ಹಾಗೆ ನಮಗ್ ಕೊನೆ ಗುರಿ ಯಾವುದು ನಮ್ಗೆ ಗೊತ್ತಿರ್ಬೇಕದು. ಅದೇ ನಮ್ಮ ಸ್ವರೂಪ, ಅದೇ ನಮ್ಮ ಜ್ಞಾನ. ಜ್ಞಾನದ ಕೊನೆಯ ಮೆಟ್ಟಲು ಯಾವುದು? ಮೋಕ್ಷ. ಯಾವುದು? ಸರ್ವ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ನಮ್ಮ ಕೊನೆಯ ಗುರಿ ಅನ್ನೋದು ನಮಗೆ ಲಕ್ಷ್ಯದಲ್ಲಿ ಇರಬೇಕು. ಹಾಗೆ ಅದು ಎಲ್ಲೋ ಒಬ್ರಿಗೂ ಲಕ್ಕಿ ಒನ್ಸ್ ಅದನ್ನು ಪಡಿಬೇಕಾಗಿತ್ತು ಅಂದ್ರ ಬಹಳ ಜನ್ಮದ ಒಂದು ಪುಣ್ಯ ಬೇಕು. ಅದು ಈಶ್ವರ ಒಂದು ನಮಗೆ ಅನುಗ್ರಹ ಆಗಬೇಕು. ಅಷ್ಟೇ ಅಲ್ಲ, ಗುರುಗಳ ಆಶೀರ್ವಾದ ಆಗಬೇಕು, ಕೃಪೆ ಇರಬೇಕು. ಗುರು ಕೃಪೆ ಬಹಳ ಮುಖ್ಯದ. ಗುರುಗಳ ಸನ್ನಿಧಾನದಲ್ಲಿ ನಾವು ಶ್ರವಣ ಮನನಾದಿ ನಿಧಿಧ್ಯಾಸನಗಳನ್ನ ಮಾಡ್ತಾ ಮಾಡ್ತಾ ಎಲ್ಲಾ ಸಂಶಯಗಳನ್ನ ದೂರ ಮಾಡಿಕೊಂಡು ಪರಿಪಕ್ವ ಹೃದಯದಿಂದ ನಾವು ಅದನ್ನ ತಿಳ್ಕೊಂಡಾಗ ಅದು ನಮಗ ಸಾಧ್ಯ ನಿಲುಕ್ತದ ಅನ್ನುವಂಥದ್ದು. ಹಾಗೆ ಲಕ್ಕಿ ಒನ್ಸ್ ಅಂತವ್ರು ಆ ಮಾರ್ಗಕ್ಕೆ ಬರ್ಬೇಕಾದ್ರೆ ಬಹಳ ಪುಣ್ಯ ಮಾಡಿರ್ಬೇಕು. ಪುಣ್ಯವಂತ ಲಕ್ಕಿ ಒನ್ಸ್, ಪುಣ್ಯವಂತ. ದೇ ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಗಾಡ್ ಈಸ್ ದ ಅಲ್ಟಿಮೇಟ್ ಗೋಲ್. ನಮ್ಮ ಕೊನೆ ಗುರಿ ಯಾವುದು? ಹೇಳಿಲ್ಲ, ಜ್ಞಾನವೇ ಮುಕ್ತಿಯ ಕಾರಣ. ಕೊನೆ ಗುರಿಗೆ ಬರ್ತಾರ ಅವರು. ನಾಟ್ ದ್ಯಾಟ್ ದೇ ಡು ನಾಟ್ ಹ್ಯಾವ್ ಒನ್ಲಿ ಡ್ಯೂಟೀಸ್ ಆರ್ ಅಂಬಿಷನ್ಸ್ ಟು ಬಿ ಪೀಪಲ್. ಅವ್ರಿಗೆ ಮತ್ತೊಂದು ಯಾವುದು ಇರುವುದಲ್ಲೇ ಇಲ್ಲ, ಸಾಧನೆ ಮಾಡ್ಲಿಕ್ಕೆ ಉಳಿದಿಲ್ಲ. ಯಾಕೆ ಉಳಿದಿಲ್ಲ? ಮಿಥ್ಯತ್ವ ನಿಶ್ಚಯ ಮಾಡ್ಯಾರ.
ಈ ಯಾವ ಸ್ತ್ರೀ ಪುರುಷ ಧನ ಕನಕ ವಸ್ತ್ರ ವಾಹನಾದಿಗಳಲ್ಲಿರುವಂತಹ ದೋಷ ದರ್ಶನವನ್ನು ಮಾಡಿಕೊಂಡು ಮಿಥ್ಯಾಕರಿಸಿದಾರ. ರಸೋವೈಷ, ಇದರಲ್ಲಿ ಎಳ್ಳಷ್ಟು ರಸ ಇಲ್ಲ. ಇದನ್ನು ಹೊಟ್ಟಿನಂತೆ ತೂರಿ, ವಿಷವೆಲ್ಲವನ್ನು ಹೊಟ್ಟಿನಂತೆ ತೂರಿ ಎಲ್ಲಿ ಬಂದಾರ? ರಸರೂಪವಾದಂತ ಆತ್ಮನಡಿಗೆ ಬಂದಾರೆ. ಅವರ ಯಾನ ಈಗ ಅಂತರದಲ್ಲಿದೆ. ಹಾಗೆ ಅವರೆಲ್ಲ ತಮ್ಮ ಜಗತ್ತಿನ ಒಳ್ಳೆ ಡ್ಯೂಟಿ ಅಂತಾರ, ಅದಕ್ಕೆ ಗುರಿಗಳನ್ನ, ಏನೇನೋ ಗುರಿಗಳು ಇರ್ತಾವಲ್ಲ ವ್ಯವಹಾರಿಕ ಪ್ರಪಂಚದಲ್ಲಿ. ಹೊಲ ಹಿಡಿಬೇಕು, ಮನಿ ಕಟ್ಟಿಸ್ಬೇಕು, ದೊಡ್ಡ ದೊಡ್ಡ ನೌಕರಿ ಗಿಟ್ಟಿಸ್ಬೇಕು, ಸುಂದರವಾದ ಹೆಂಡತಿ ಆಗಬೇಕು, ಪ್ರಪಂಚ ಮಾಡಬೇಕು, ಏನೆಲ್ಲ ಗುರಿಗಳು. ಒಂದ ಎರಡು ಪ್ರಪಂಚಕ್ಕೆ ಗುರಿಗಳು ಎಷ್ಟ್ರಿ? ಕೋಟ್ಯಾಂತರ, ಸಾವಿರಾರು, ಒಂದಲ್ಲ ಎರಡಲ್ಲ ನೂರಲ್ಲ, ಸಾವಿರಾರು ಗುರಿ ಗೊತ್ತುಗಳಿವೆ. ಮತ್ತೆ ಇದಕ್ಕೆ ಮೋಕ್ಷಕ್ಕೆ ಒಂದೇ ದಾರಿ, ಗುರಿ ಒಂದೇ, ಸಾಧನೆ ಒಂದೇ. ಆನಂದವೇ ನಮ್ಮ ಗುರಿ. ಸುಖದ ಸಾಧನೆ, ಆನಂದದ ಸೂತ್ರವೇ ಸಾಧನ. ಗುರಿ ಒಂದೇ, ಸಾಧನೆ ಒಂದೇ ಅಂತೇಳಿ ಒಂದು ಬುಕ್ಕ ಬರೆದು ಬಿಟ್ರ ಆತ್ಮಾನಂದರು. ಅವ್ರು ತಗೊಂಡು ಯಾರು? ಇವ್ರು ನಮ್ಮ ಬಂಗಾರ. ಬಹಳ ಚಂದದ ಓದ್ರಿಪ ಅದನ್ನು. ಗುರಿ ಒಂದೇ, ಸಾಧನ ಒಂದೇ, ಆತ್ಮಜ್ಞಾನವೇ ಸಾಧನ, ಹಾಗೂ ಆನಂದದ ಸಾಕ್ಷಾತ್ಕಾರ, ಸ್ವರೂಪ ಸಾಕ್ಷಾತ್ಕಾರವೇ ನಮ್ಮ ಗುರಿ ಅನ್ನುವಂಥದ್ದನ್ನ ಒಂದು ಬುಕ್ ಬರೆದಾರ. ಹಾಗೆ ಇಲ್ಲಿ ಆ ಗುರಿ ಗೊತ್ತಿದ್ದವ್ರು ಮಾತ್ರ ಅವ್ರು ಲಕ್ಕಿ ಅಂತ ಹೆಸರು ಕೊಟ್ರು. ಅಂದ್ರೆ ಉಳಿದವ್ರು ಲಕ್ಕಿ ಇಲ್ದ್ರೆ ಏನಾಯ್ತದು? ಅನ್ಲಕ್ಕಿ, ಅವರ ದುರ್ದೈವ್ಯ. ಇರಲಿ, ಅವರಾದ್ರೂ ಕೂಡ ಇಂದಿಲ್ ನಾಳೆ ಅಂತಃಕರಣ ಸುದ್ದಿ ದ್ವಾರ ಬಂದೇ ಬರ್ತಾರೆ. ಯೋಗ್ಯತೆ ಪ್ರಾಪ್ತಿ ಇರುವುದಿಲ್ಲ, ನಿಜವಾದ ಗುರಿ ಗೊತ್ತಿರುವುದಿಲ್ಲ. 108 ಗುರಿಗಳನ್ನು ಕಂಡುಕೊಂಡು ಅದರಿಂದ ಅತೃಪ್ತರಾಗಿ, ನಿರಾಶರಾಗಿ, ಬೇಜಾರಾಗಿ ಇದ್ರಾಗ ಏನಿಲ್ಲಪ್ಪ ಅನ್ನುವರಿಗೆ ಅವರಿಗೆ ಈ ಮಾರ್ಗ ರುಚಿಸುದಿಲ್ಲ. ಅಲ್ಲೇನಾಯ್ತು ಮಠದಾಗ ಎದಕ್ ಹೊಯ್ಕಿಯೋ ಪುಣ್ಯಾತ್ಮ ಅಂತೇಳಿ ನಮ್ಮನ್ನ ದಾರಿಗಡಿಸ್ತಾರೆ. ಆದ್ದರಿಂದ ಅವರು ಬರ್ತಾರ, ನಿಂದಲ್ಲಿ ನಾಳೆ ಅವ್ರಿಗೆ ಗೊತ್ತಾಗ್ತದ. ಎಲ್ಲ ಹೇಳ್ತಾರೆ, ಗುರುಗಳು ಹೇಳ್ತಾರೆ, ವಸ್ತ್ರದಾಗ ಕಲ್ಲು ಕಟ್ಟಿ ಹೊಡಿತಾವ್ ನಮಗ್ ಗೊತ್ತಾಗೋದಿಲ್ಲ. ಎಟ್ಟು ಬಡದ್ರು ನಮಗದು ಪೆಟ್ಟ ಇದ್ರದ ಅಂತ ಗೊತ್ತಾಗೋದಿಲ್ಲ. ಒಮ್ಮೆ ಗೊತ್ತಾಯ್ತು ಅಂದ್ರೆ ನಾವು ಸರ್ಕೊಂಡ್ಬಿಡ್ತಾನೆ ನೋಡ್ರಿ, ದೋಷ ದರ್ಶನ ಆಗ್ತದ. ಹೀಗೆ you have to understand this and do that, like getting down in the intermediary station. While traveling in the train, you may get down and buy idli, vada, dosa, etc. And each station one has to buy and eat. Then only the train journey is completed. So whether you are hungry or not, once you get down in a station, one has to eat. You do get down and you do lot of transactions. ಉದಾಹರಣೆ ಕೊಡ್ತಾರ. ನೀವು ಇಲ್ಲಿಂದ ಎಲ್ಲೋ ಬೆಂಗಳೂರಿಗೆ ಎಲ್ಲೋ ಹೊಂಟಿದ್ರಿ, ಆರ್ಡಿನರಿ ಟ್ರೈನ್ ಅದ. ನೀವೇನ್ ಮಾಡ್ತೀರಿ? ದೀರ್ಘ ಪಯಣ ಇತ್ತು ಅಂತಂದ್ರ ಅಲ್ಲಿಗೆ ಸ್ಟೇಷನ್ ಕೇಳಿದು ಕೆಲವು ದ್ರವ ಪದಾರ್ಥಗಳನ್ನ ಕುಡಿತಾ ಇರ್ತೀರಾ, ಅಥವಾ ನಾಷ್ಟಾ ಮಾಡ್ತೀರಿ. ಇಲ್ಲಿ ಹೇಳೋದು ಒಂದು ಸ್ವಲ್ಪ ಹೊತ್ತು ಸ್ಟೇಷನ್ ಒಳಗೆ ರೆಸ್ಟ್ ಇರ್ತದ, 15 ನಿಮಿಷ 20 ನಿಮಿಷ. ಅಷ್ಟರಲ್ಲಿ ತಾವೇನ್ ಮಾಡ್ತೀರಿ? ಇಳಿದು ಏನೇನು ಪರ್ಚೇಸ್ ಮಾಡ್ತೀರಿ ತಿಂಡಿಗಳನ್ನ. ಹಾಗೆ ಇಲ್ಲಿ ಪ್ರಪಂಚಕ್ಕೆ ಹೋಲಿಸ್ಯಾರ ಅದನ್ನ. ಅವ್ರು ಮತ್ತ ಅವನು ತಿಂದು ಮತ್ ಹತ್ತಾರೆ, ಮತ್ ಮುಂದಿನ ಸ್ಟೇಷನ್ಗೆ ಹೋಗ್ತಾರೆ, ಮತ್ ಭಯ ಇರ್ತದ, ಮತ್ ಕೆಳಗೆ ಹೋಗಿ ಸೋಡಾ ಏನೋ ಕುಡಿತಾರ. ಹೀಗೆ ಅವ್ರ ಜರ್ನಿ ಮುಟ್ಟುವರೆಗೆ ಮರಿತಾ ಇದೆ. ಇದು ನಡೆದಿರ್ತದ. ಇಳಿದು ಹತ್ತದು, ಇಳಿದು ಹತ್ತದು. ಅರ್ಥಾತ್ ನಾವು ಒಂದು ವಸ್ತುವನ್ನು ಅವಲಂಬಿಸುದು, ಮತ್ತೊಂದು ವಸ್ತು ಪಡ್ಕೊಳ್ಳೋದು, ಅದರಲ್ಲಿ ಬೇಸರ ಕಾಣ್ತಂದ್ರ ಮತ್ತಿನ್ ಮುಗಿದೊಂದು. ಹೀಗೆ ಪ್ರಪಂಚದಲ್ಲಿ ನಾವು ಅನೇಕ ವಸ್ತುಗಳನ್ನ ಅವಲಂಬಿಸಿ ಸುಖದ ಸಾಧನೆಯನ್ನ ಹೊಂದಲಿಕ್ಕೆ ಪ್ರಯತ್ನ ಮಾಡ್ತೇವಿ. ಆದ್ರೆ ಅವೆಲ್ಲವೂ ಅತೃಪ್ತಿಕರವಾಗಿರ್ತವೆ, ಅವೆಲ್ಲ ಅಪೂರ್ಣ ಆಗ್ತಾವೆ, ನಿಜವಾದ ನಮಗ ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಅದಕ್ಕೆ ನಾವು ಬದಲಾವಣೆ ಮಾಡ್ತೀವಿ ವಸ್ತುಗಳನ್ನ. ಒಂದ್ರಾಗ ಸಿಕ್ಕಿದ್ರೆ ಯಾಕೆ ಹೋಗಿದ್ದೀವ್ರಿ? ಅಲ್ಲೇ ಕುಂತ್ ಬಿಡ್ತಿದ್ದೀವಿ. ಜಿಲೇಬಿನ ಸುಖ ಆಗಿದ್ರ ಅಥವಾ ಶಿರಾನ ಸುಖ ಆಗಿದ್ರ ಅದನ್ನ ತಿನ್ಕೊಂಡ್ಬಿಡ್ಬೇಕಾಗಿತ್ತು. ಮತ್ ಖಾರ ಯಾಕೆ ಇಚ್ಛಾ ಮಾಡ್ಬೇಕಾಗಿತ್ತದು? ಅದ್ರ ಇಚ್ಛಾ ಮಾಡ್ತದ ಅಂದ್ರೆ ಬೇಜಾರಾಗಿತ್ತು, ಅದಕ್ಕ ಬೇಸರ ಆಗ್ತದ. ಹಂಗೆ ವಿಷಯದ ಬದಲಾವಣೆಯನ್ನ ಅಲ್ಲಿ ರೆಸ್ಟ್ ಅವಾಗ. ಇಲ್ಲಿ ಮಾತ್ರ ಒಂದೇ ವಿಷಯ, ಬ್ರಹ್ಮಾತ್ಮೈಕ್ಯವೇ ವಿಷಯವೇ ಒಂದೇ, ಬ್ರಹ್ಮಾತ್ಮರ ಏಕತ್ವ. ಅರ್ಥಾತ್ ಇಲ್ಲಿ ಒಂದೇ ಮಾರ್ಗ. ಜೀವ ತನ್ನ ಸ್ವರೂಪವನ್ನು ಬಾಧಿಸಿಕೊಂಡು ಈ ಯಾವ ವಿಷಯಗಳದಾವಲ್ಲ ಈ ಮೋಹದಿಂದ ಬಿಡಿಸಿಕೊಂಡು ಆ ಮನಸ್ಸನ್ನ, ಆ ಜೀವರೂಪಿ ಮನಸ್ಸನ್ನ ಸ್ವಚ್ಛ ಮಾಡಿಕೊಂಡು
ಪ್ರತ್ಯೇಗಾತ್ಮ ಸ್ವರೂಪದಿಂದ ಕೂಟಸ್ಥನಾಗಿ ತನ್ನ ಆತ್ಮನೊಡನೆ ಬ್ರಹ್ಮನೊಡನೆ ಒಂದಾಕನ ಬ್ರಹ್ಮಾತ್ಮೈಕ್ಯ ಒಂದು ಸ್ಥಿತಿಯನ್ನ ಹೊಂತಾನೆ. ಆ ಆತ್ಮ ಬ್ರಹ್ಮರು ಒಂದಾಗಬೇಕಾಗಿತ್ತಂದ್ರ ಆ ಯಾವ ಕೂಟಸ್ಥ ಏನಾಗಬೇಕು, ತನ್ನ ಜೀವತ್ವವನ್ನು ಕಳ್ಕೊಂಡಿರ್ಬೇಕವ ಸಾಧನೆ ಮಾಡಿ. ಈ ತತ್ಪದದ ತಂಪದದ ಶೋಧನೆ ಮಾಡಿರ್ಬೇಕವ. ತ್ವಂಪದದ ಶೋಧನೆ ಅಂದ್ರೇನು? ಶರೀರ ಮೊದಲುಗೊಂಡು ಅಹಂಕಾರ ಪರ್ಯಂತರವಾಗಿರುವಂತ ಎಲ್ಲ ವಸ್ತುಗಳು ಇವೆಲ್ಲವೂ ನನಗೆ ದೃಶ್ಯವಾಗಿ ಇದರಾಗಿ ಇವು ತೋರುವುದರಿಂದ ಇವು ನಾನಲ್ಲ, ಇವು ಮಿಥ್ಯಾ ಇವೆ. ಆದ್ದರಿಂದ ಇವುಗಳಿಂದ ಹಿಂದೆ ಸರಿದು ನಾನು ಸಾಕ್ಷಿಯಾಗಿ ನಿಂತು ನನ್ನ ಸ್ವರೂಪದಲ್ಲಿ ಇರುವಂತಹದ್ದು ಶೋಧನೆ ಮಾಡೋದು. ಇದು ತತ್ವಂಪದದ ಶೋಧನೆ. ಇದ ಬಹಳ ಮುಖ್ಯ. ಇದನ್ನ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಬ್ರಹ್ಮಾತ್ಮೈಕ್ಯ ಒಂದು ಶೋಧನೆ ನಡೀತದ, ತತ್ಪದದ ಶೋಧನೆ. ಹಾಗೆ ಇಲ್ಲಿ ಅವ್ರು ಹೇಳ್ತಾರ ನೋಡ್ರಿ, ಇದನ್ನು ಕೊನೆಗೆ ಹೇಳ್ತಾರ. ಇವೆಲ್ಲ ಇವೇನದಾವಲ್ಲ ಸ್ಟೇಷನ್ ಒಳಗೆ ಇಳಿದು ಮತ್ತೆ ಸ್ಟೇಷನ್ ಐತಿ ವಸ್ತುಗಳನ್ನು ಕೊಂಡು ಮತ್ತೆ ಮುಂದೆ ಹೋಗ್ತೀವಲ್ಲ, ಹಂಗೆ ಪ್ರಪಂಚ ನಿರಂತರವಾಗಿ ಅನಾದಿಯಿಂದ ಪ್ರವಾಹ ರೂಪದಿಂದ ನಡೀತಾ ಇದೆ. ಆ ಟ್ರೇನ್ ಚಲಿಸ್ತಾ ಇದೆ. ಯಾವುದು? ನಿರಂತರವಾಗಿರುವಂತ ಪ್ರವಾಹ ರೂಪಿ ಟ್ರೇನ. ಎಷ್ಟು ಜನ್ಮಗಳಂದ್ರೆ ಒಂದೊಂದು ಸ್ಟೇಷನ್. ನಾವು ಯಾವ್ಯಾವ ಜನ್ಮದಲ್ಲಿ ಇಳಿದೇವಲ್ಲ ಆ ಒಂದು ಸ್ಟೇಷನ್ ಆಯಾ ಜನ್ಮದಲ್ಲಿ ವಿಷಯಗಳನ್ನ ಭೋಗಿಸಿ ಮತ್ತೊಂದು ಜನ್ಮಕ್ಕೆ ಬರೋದು, ಆ ಒಂದು ಇದಕ್ಕೆ ಡಬ್ಬಿಗೆ ಬಂದು ಮತ್ತೊಂದ್ ಕಡೆ ಇಳಿಯುದು. ಹಿಂಗ ಇಳಿಯುದು ಹತ್ತುದು ಅಂದ್ರೆ ಜನನ ಮರಣ. ಈ ರೂಪಿ ಸಂಸಾರ ನಮಗೆ ಗಂಟು ಬಿದ್ದದ. ಇದು ತಪ್ಪಿಸ್ಕೋಬೇಕಾಗಿತ್ತು ಅಂದ್ರ ನಾವು ಇಳಿಲೇಬಾರದು. ಒಮ್ಮೆ ಹತ್ತಿದ ಮ್ಯಾಲ ಇಳಿಬಾರದು. ಎಕ್ಸ್ಪ್ರೆಸ್ ಟ್ರೈನ್ ಯಾವುದು? ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಜ್ಞಾನೋದಯನ್ನ ಮಾಡ್ಕೋಬೇಕು. ಇಷ್ಟೇ. ಅಂದ್ರೆ ಅಲ್ಲಿ ಕೇವಲ ಒಂದೇ ಮಾರ್ಗ, ನಮ್ಮ ಸ್ವರೂಪವೇ ನಮ್ಮ ಗುರಿ. ಹಾಗೆ ಇಲ್ಲಿ ನಾವು ಹಸಿದ ಇರಲಿ, ಒಟ್ಟು ಬೇಕು 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 ಬೇಕು. ಇದೇ ಸಂಸಾರ. ಅಮ್ಮಮ್ಮ ಏವ ಇತಿ ಸಂಸಾರ. ನಾನು ನನ್ನದು ಅನ್ನುವಂಥದ್ದು ಬೇಕು 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 ಅನ್ನುವಂಥ ಭಿಕಾರಿತನವೇ ಸಂಸಾರಕ್ಕೆ ಮೂಲ ಕಾರಣ ಆಗ್ಯದ. ಆಶೆ ಕಾರಣ, ಈ ದುಃಖವೇ ಅಜ್ಞಾನಕ್ಕೆ ಕಾರಣ. ಈ ಅಜ್ಞಾನವನ್ನ ಸಂಪೂರ್ಣ ನಾಶ ಮಾಡ್ಬೇಕಾಗಿತ್ತು ಅಂದ್ರ ಅಪರಾ ಪ್ರಕೃತಿಯಲ್ಲಿ ಎಂದಿಗೂ ಸಾಧ್ಯವಿಲ್ಲ. ಕೋಟಿಗಟ್ಲೆ ದೇವರ ಜಪ ಮಾಡ್ಲಿ ತಪ ಮಾಡ್ಲಿ ಅವನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಕೂಡ ನಿನಗೆ ನಿಜವಾದ ಸುಖ ಪ್ರಾಪ್ತಿ ಆಗೋದಿಲ್ಲ. ಆದ್ದರಿಂದ ಇವೆಲ್ಲ ಅಪರಾಧದಲ್ಲಿ ಬರ್ತಾವ. ಪರಾ ಪ್ರಕೃತಿಗೆ ಬಂದು ನನ್ನ ಸ್ವರೂಪವನ್ನು ತಿಳ್ಕೊಂಡು ಉದ್ಧಾರ ಆಗ್ಬೇಕನ್ನುವಂಥದ್ದು ಎಲ್ಲಿಯೂ ಒಬ್ಬರಿಗೆ ಅವ ಧನ್ಯ ಅಂತಾರ, ಅವ ಲಕ್ಕಿ ಅನ್ನುವಂಥ ಶಬ್ದ ಕೊಟ್ಟಾರ ಗುರುಗಳು. ಇಲ್ದು ಉಳಿದು ಎಲ್ಲ ಏನದಾರ ಸ್ಟೇಷನ್ ಇಳಿದು ಮತ್ತೆ ಸ್ಟೇಷನ್ ಹತ್ತಿದಂಗ ಅಂತ ಉದಾಹರಣೆ ಕೊಟ್ಟಾರ ಗುರುಗಳು. ಆದ್ದರಿಂದ ನಾವು ಆ ಮೆಚುರಿಟಿಯನ್ನ ಇನ್ನು ಮೇಲೆ ಇಳಿಯಬಾರ್ದಪ್ಪ. ಟ್ರೈನ್ ಒಂದು ತೆಗ್ತಂದ್ರೆ ಒಂದ್ ಇಳದಪ್ಪ ಏನೋ ಹತ್ತಾಕೋ ಅದಾವ ಟ್ರೈನ್ ಬೀಡ್ತು ಎಷ್ಟು ಸಫರ್ ಆಗ್ತಾನವ. ಮತ್ ರಾಕ್ ಇಲ್ಲ ಅಂತೇಕ ಮತ್ತೊಂದು ಗಾಡಿಗೆ ಹೋಗ್ಬೇಕಂದ್ರ. ಹೀಗೆ ನಮ್ಮ ಒಂದು ಪ್ರಪಂಚದ ದುಸ್ಥಿತಿ ಒಮ್ಮೆ ಬಹಳ ಕಠೋರವಾಗಿ ನಮ್ಗೆ ಆಗ್ತಾ ಇದೆ. ದುಃಖ ಪೂರಿತವಾಗಿರ್ತದ. ಇದು ಒಮ್ಮೆ ಮನಗಂಡ್ರ ಈ ಪ್ರಪಂಚ ಇದು ದೋಷ ಪೂರಿತದ, ವಿಷಮ ಸಂಸಾರ ಇರುವುದನ್ನು ಕನಸಂದರಿ. ಇದು ವಿಷಮದಪ್ಪ. ಇಲ್ಲಿ ಸಮವಾದಂಥದ್ದು ಒಂದೂ ಇಲ್ಲ. ಇಲ್ಲಿ ಶುದ್ಧವಾದಂಥದ್ದು ನಮಗೆ ನಿತ್ಯವಾದಂಥದ್ದು ಒಂದು ವಸ್ತುನೂ ಇಲ್ಲ. ಎಲ್ಲ ವಿಕಾರ ಒಂದು ಅದಾವ, ಬದಲಾವಣೆ ರೂಪದ ಅದಾವ. ಎಲ್ಲ ಅಷ್ಟು ಎಲ್ಲ ಬದಲಾವಣೆನ ಇವು. ಬದಲಾವಣೆ ಆಗಿರ್ತಕ್ಕಂಥ ಆಗದಿರ್ತಕ್ಕಂಥ ಯಾವ ಶಾಶ್ವತವಾಗಿಂತ ಏನಾದ್ರೂ ವಸ್ತು ಇದೆ ಅಂತ ಚಿಂತನೆ ಬರ್ತಾನ. ಆವಾಗ ಅವ ಈ ಮಾರ್ಗಕ್ಕೆ ಬರ್ತಾನೆ ಅಂತ ಹೇಳ್ತಾರ. ಅದಕ್ಕೆ ಅವ್ರು ಏನ್ ಮಾಡ್ತಾರ ಅಂತವ್ರಿಗೆ ಶ್ರವಣ ಮನನಕ್ಕೆ ಬರಬೇಕಾದ್ರೆ ದೋಷ ದರ್ಶನ ಮಾಡಿಕೊಂಡ್ರಂದ್ರ ಅವರು ಅಲ್ಲಿಗೆ ಬರ್ತಾರೆ. ಎಲ್ಲಿ? ಗುರು ಸಾನ್ನಿಧ್ಯಕ್ಕೆ ಬರ್ತಾರೆ. ಅವರಿಗೆ ಶ್ರುತಿಗಳ ಒಂದು ಅಥವಾ ವೇದಗಳ ಒಂದು ತಾತ್ಪರ್ಯ ಅವ್ರಿಗೆ ಸಿಗ್ತದ. ಅವ್ರಿಗೆ ಮೆಚುರಿಟಿ ಬರ್ತದ. ಡಿಪೆಂಡಿಂಗ್ ಅಪಾನ್ ದೇರ್ ಲೆವೆಲ್ ಆಫ್ ಮೆಚುರಿಟಿ. ಆ ಮೆಚುರಿಟಿ ಬಂತಂದ್ರ ಆಸ್ ಐ ಸೇಡ್ ಇನ್ ದ ಲಾಸ್ಟ್ ಕ್ಲಾಸ್, ಆ ಮೆಚುರಿಟಿ ಹೆಂಗ್ ಬರ್ತದ ಅನ್ನೋದು ಹಿಂದೆ ಹೇಳ್ಯಾರಂತವ್ರು. ಇನ್ ದ ಬಿಗಿನಿಂಗ್ ಸ್ಟೇಜ್ ಗಾಡ್ ಇಸ್ ಏಕರೂಪ ಈಶ್ವರ ಹೇಳ್ಯಾರಂತ ನೋಡ್ರಿ. ಇಂದು ಆ ದೇವರು ಮೊದಲು ಏಕರೂಪದಿಂದ ಈಶ್ವರ ರೂಪದಿಂದ ಆರಾಧನೆ ಮಾಡ್ತಾರೆ. ಇಷ್ಟ ದೇವರ ಆರಾಧನೆ. ನಿಮಗೆ ಯಾವುದೇ ಒಂದು ದೇವರೇ ಇರಲಿ, ಗಣಪತಿ ಇರಲಿ, ವಿಷ್ಣು ಇರಲಿ, ಶಿವ ಇರಲಿ, ವೀರಭದ್ರ ಇರಲಿ, ಹೀಗೆ ಏಕರೂಪ ಒಬ್ಬೊಬ್ರು ಒಂದೊಂದು ಆರಾಧನೆ ಮಾಡ್ಕೊಂತ ಹೋಗ್ತಾರ. ಅವ್ರ ಗುರಿಗಳನ್ನು ಬೇರೆ ಹಿಂಗ್ ವರ್ಷಿಪ್ ಮಾಡ್ತಾರ. ಏಕರೂಪ. ಆಮೇಲೆ ಏನ್ ಮಾಡ್ತಾರೆ? ದಿಸ್ ಲಾರ್ಡ್ ಈಸ್ ಪರ್ಸನಲ್ ಗಾಡ್. ಅವ್ರಿಗೆ ಆ ದೇವ್ರ ಏನದಾರಲ್ಲ ಇಷ್ಟ ದೇವತೆ ಅವನು ಪರ್ಸನಲ್. ಅದು ನಾವು ಇನ್ನೊಂದು ದೇವ್ರ ಆರಾಧನೆ ಮಾಡಕ್ ಹೋಗೋದಿಲ್ಲ.
ಗಣೇಶ ಆರಾಧನೆ ಮಾಡವ ವಿಷ್ಣು ಆರಾಧನೆ ಮಾಡೋದಿಲ್ಲ, ವಿಷ್ಣು ಆರಾಧನೆ ಮಾಡವ ಶಿವನ ಆರಾಧನೆ ಮಾಡೋದಿಲ್ಲ. ಅವ್ರು ಬೇರೆ ಬೇರೆನ ಅವ್ರಿಗೆ ಅವ ಅವ್ರನ್ನ ದ್ವೇಷ ಮಾಡ್ತಾನ. ಶಿವರೂಪ ಇದ್ದವ ವಿಷ್ಣು ರೂಪ ಆರಾಧನೆಯನ್ನ ಅಲಗಳಿತಾನ. ಅವರಲ್ಲಿ ತಾರತಮ್ಯ ಇಲ್ಲ. ಈ ಏಕೋ ದೇವೋಪಾಸಕರವರೆಲ್ಲ ಅಲ್ಲಿ ತಾರತಮ್ಯ ಭೇದ ಬುದ್ಧಿ ಅದ. ಅದು ಒಂದು ತರಗತಿ ಜನ ಅಂತ ಹೇಳ್ತಾರೆ ಗುರುಗಳು, ಇನ್ನು 2ನೇ ತರಗತಿ ಜನ ಹೇಳ್ತಾರೆ ನೋಡ್ರಿ ಇಷ್ಟ ದೇವತಾ ರೂಪ ಮಾತ. And then as he continues to study the scriptures and continues to take guidance from the acharya, ಇನ್ನು ಅದರಿಂದ ಏನ್ ಮಾಡ್ತಾನ ಮತ್ತೊಬ್ಬ, ಇದೇನಿದು ನನಗೆ ಎಷ್ಟಿದ್ರು ಇನ್ನೂ ನನಗೆ ದುಃಖ ಹೋಗ್ಲಿಲ್ಲ. ಆಗ ಪರಮಾತ್ಮನ ದರ್ಶನ ಆದಾಗ ಆನಂದ ಇರ್ತದೆ. ಹಂಗೆ ನಾಮದೇವ್ ಮಹಾರಾಜನಿಗೆ ಅವ ದರ್ಶನ ಆಗ್ತಿತ್ತು, ಪರಮಾತ್ಮ ದರ್ಶನ, ಮಾತಾಡ್ತಿದ್ದ, ಊಟ ಮಾಡ್ತಿದ್ದ, ಆಗಷ್ಟು ಆನಂದ ಆಕಿತ್ತು. ಮತ್ ಹೊರಗೆ ಬಂದಿಂದ ಮತ್ತೆ ದುಃಖ ಇರ್ತಿತ್ತು. ಹಿಂಗ ಅವರು ಮುಂದೆ ಅದನ್ನ ಬಿಟ್ಟು ಸಗುಣ ರೂಪವನ್ನು ಬಿಟ್ಟು ನಿರ್ಗುಣ ರೂಪವಾದ ಪರಮಾತ್ಮನ ಉಪಾಸನೆಗೆ ಬರ್ತಾರ. ಅವ್ರ ದೈವ ತಿರುಗೈತಿ ಅಂತ. ಅವಾಗ ಅವರು ಆಚಾರ್ಯರ ಹತ್ರ ಬಂದು ಅವರ ಒಂದು ಮಾರ್ಗದರ್ಶನ ಬೇರೆಗೆ ಗೈಡೆನ್ಸ್ ಫ್ರಮ್ ದಿ ಆಚಾರ್ಯ ಈಸ್ ಅಪ್ರೋಸಿಯೇಷನ್ ಆಫ್ ಗಾಡ್ ಟ್ರಾನ್ಸ್ಫಾರ್ಮ್ಸ್. ಆ ಒಂದು ದೈವತ್ವದ ಬಗ್ಗೆ ಕೇಳ್ತಕ್ಕಂಥ ವಾಣಿಗಳು ಶ್ರವಣಾದಿಗಳು ಅವನು ಟರ್ನ್ ಮಾಡ್ತಾವ. ಅವಾಗ ನಿಜ ದೇವ ಸ್ವರೂಪದ ಬಗ್ಗೆ, ಆ ಒಂದು ಆತ್ಮ ಸ್ವರೂಪದ ಬಗ್ಗೆ ಅವಾಗ ಕಲ್ಪನಾ ಬರ್ತದೆ. Understands the God with a form will have to be necessarily finite. Being Lord being infinite, he must include all form. ಅಂದ್ರೆ ಒಂದು ಯಾವುದೋ ನಿರಾಕಾರವಾದ ಅವ್ಯಕ್ತ ರೂಪವಾದಂತ ಪರಮಾತ್ಮ ಇದಾನೆ, ಅವೇ ವ್ಯಕ್ತ ರೂಪವಾಗಿ ತೋರ್ಯಾನ ಅನ್ನುವಂತ ಭಾವ ಗೊತ್ತಾಗ್ತದೆ ಇಲ್ಲಿ ಆಚಾರ್ಯ ಹತ್ರ ಬಂದಾಗ. ಒಂದು ಅವ್ಯಕ್ತವಾದಂತ ರೂಪದ ಪರಮಾತ್ಮ ಇದಾನೆ, ಅವನೇ ಸಗುಣ ರೂಪದಿಂದ ವ್ಯಕ್ತ ರೂಪದಿಂದ ಅನೇಕ ರೂಪವಾಗಿ ಹೊರಗೆ ತೋರ್ಯಾನ ಅನ್ನುವಂತ ತಿಳುವಳಿಕೆ ಬರ್ಬೇಕು ಅವ ಮೊದಲ. ಆಮೇಲೆ ಅವೇನ್ ಮಾಡ್ತಾನ, ಯಾವ ವೈದಿಕವಾದಂತ ಯಾವ ಸ್ಕ್ರಿಪ್ಚರ್ಸ್ ಅಂದ್ರೆ ಶ್ರುತಿಗಳಲ್ಲಿ ಅವಾಗ ರುಚಿ ಕೊಡ್ತ. ಈ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ವಿತ್ ಎ ಫಾರ್ಮ್ ವಿಲ್ ಹ್ಯಾವ್ ಟು ಬಿ ನೆಸೆಸರಿಲಿ ಫೈನೈಟ್. ಹಂಗಾರೆ ಯಾವ ಅವ್ಯಕ್ತದನಲ್ಲ ಅವ ಈ ವ್ಯಕ್ತ ರೂಪಕ್ಕೆ ಬಂದಾನ ಅಂತ ಗೊತ್ತಾಗ್ತದೆ. ಲಾರ್ಡ್ ಬೀಯಿಂಗ್ ಇನ್ಫೈನೈಟ್. ಹಂಗಾರೆ ನಿಜವಾದ ದೇವ್ರ ಹೆಂಗದಾನ, ನಿರಾಕಾರ ನಿರ್ಗುಣ ರೂಪದ ಅವ್ಯಕ್ತ ರೂಪದಿಂದ ಅದಾನ ಅನ್ನುವಂತ ತಿಳುವಳಿಕೆ ಮೊಟ್ಟ ಮೊದಲ ಆಗ್ಬೇಕು ಅವಾಗ. ಈ ಮಸ್ಟ್ ಇನ್ಕ್ಲೂಡ್ ಆಲ್ ಫಾರ್ಮ್ಸ್. ಅವ ಒಬ್ಬದನಲ್ಲಿ ಏಕದೇವನೇ ಅನೇಕ ರೂಪವಾಗಿ ತೋರ್ಪಡಿಸಿಕೊಂಡಾನ ಅನ್ನುವಂಥ ಜ್ಞಾನ ಆಗಬೇಕು. ಹೇಗೆ? ಒಬ್ಬೇ ದೇವ ಏಕದೇವೋ ಬಹುಧಾ ವಿದಂತಿ, ಅನೇಕ ರೂಪ ತಾಳ್ಯಾನ ಅಂತ. ಏಕಂ ವಿಪ್ರ ಬಹುಧಾ ವಿದಂತಿ ಅನ್ನುವಂಥ ವೇದ. ಹಾಗೆ ಒಬ್ಬನೇ ಪರಮಾತ್ಮ ಅನೇಕ ರೂಪಗಳಿಂದ ತೋರ್ಕೊಂಡಾನ. ಒಂದೇ ನೆರು ಅನೇಕ ಪಾತ್ರಗಳಲ್ಲಿ ಅನೇಕ ಆಕಾರ ತಾತದ. ಒಂದೇ ಆಕಾಶ ಅನೇಕ ಆಕಾಶಗಳಾಗ್ತಾವ. ಯಾವ ಘಟಾಕಾಶ, ಮಠಾಕಾಶ, ಜಲಾಕಾಶ, ಹೌದಾ, ಮೇಘಾಕಾಶ, ಹೆಸರುಗಳು ಬೇರೆ ಬೇರೆ. ಇಲ್ಲಿ ಕೂಟಸ್ಥ ರೂಪ ಅದಾನ, ಅಲ್ಲಿ ಮೇಘಾಕಾಶದಲ್ಲಿ ಅಲ್ಲೊಬ್ಬ ಈಶ್ವರ ಅದಾನ. ಹಿಂಗ ಅನೇಕ ಹೆಸರುಗಳಿಗೆ ಪ್ರತ್ಯೇಕಾತ್ಮ ಅದಾನ, ಕೂಟಸ್ಥ ಅದಾನ, ಜೀವರೂಪ ಪರಮಾತ್ಮ ಅದಾನ. ಹೀಗೆ ಅನೇಕ ಹೆಸರುಗಳದ ಉಪಾಧಿಯಿಂದ ಆ ನಿರುಪಾಧಿಕವಾದಂತ ಚೇತನ ಒಂದೇ ಚೇತನ ಜೀವ ಜಗತ್ತು ಈಶ್ವರವಾಗಿ ತೋರಿಯದ. ಆ ದೇವರೇ ಆ ರೀತಿಯಾಗಿ ನನ್ನಲ್ಲಿ ದೇವರದಾನ ಅನ್ನೋದು ಒಂದೇದವ. ಆ ದೇವರ ರೂಪದಿಂದ ನಾನೇ ಇದ್ದ ನಾವು ಎರಡನೇದವ. ಅನೇಕ ರೂಪಗಳಿದಾವ ಯಾರು? ನಾನೇ. ಇದು ಎರಡನೇ ಹಂತ. ಮೊದಲನೇದು ಏಕದೇವೋಪಾಸನೆ, ಎರಡನೇದು ಎಲ್ಲಾ ರೂಪಗಳಲ್ಲಿ ಇರತಕ್ಕಂಥ ದೇವರು ಬೇರೆ ಬೇರೆ ಅಲ್ಲ. ನಾನೊಬ್ಬನೇ ಏಕಂ ವಿಧ, ನಾನು ಒಬ್ಬನೇ ಇದ್ದೇನೆ. ಬಹುಧಾ ವಿದಂತಿ. ಏಕಂ ವಿಪ್ರ ಒಂದೇ ದೇವರು, ಬಹುಧಾ ವಿದಂತಿ ಅನ್ನುವಂತಹದ್ದು ಎರಡನೇ ಹಂತ. ಇನ್ನು ಮೂರನೇ ಹಂತ ಹೇಳ್ತಾರೆ ನೋಡ್ರಿ. And can you guess what is the form which includes all forms? If there is one form which includes all forms, it has to be either spherical form or elliptical form should have all the forms. That is why if you take a plastic thing which you can mold into several forms, when you join all of them, you get what? A lump. A lump means what? Spherical form. And that is why we have got, for Vishnu Bhakta, the Saligram is there. For Shiva Bhakta, Shivalingam is there, which has got almost a spherical shape, indicating that all forms are included in there. ಇಲ್ಲಿ ಗುರುಗಳು ಹೇಳ್ತಾರೆ, ಒಬ್ಬ ಪರಮಾತ್ಮ ಅನೇಕ ರೂಪದಿಂದ ತೋರ್ತಾನ. ಒಬ್ಬ ಅಲ್ಲ, ಅವನೇ ಕ್ರಿಸ್ತ, ಅವನೇ ಎಲ್ಲವೂ ಆಗಿ ತೋರ್ತಾನಲ್ಲ. ಹಾಗೆ ಇಲ್ಲಿ ಒಬ್ಬನೇ ಪರಮಾತ್ಮ ಅನೇಕ ರೂಪದಿಂದ ತೋರ್ಯಾನ ಅಂತ ತಿಳ್ಕೊಂಡ ಮೇಲೆ ಅನೇಕ ಫಾರ್ಮ್ಸ್ ಅದು ಅವಾಗ. ಒಂದು ಸ್ಪೆರಿಕಲ್ ಫಾರ್ಮ್,
ಒಂದು ದುಂಡಾಕಾರ ರೌಂಡವಾದಂಥದ್ದು ಒಂದು, ಮುಂದೆ ಇಕ್ಲಿಪ್ಸ್ ಅಂತಂದ್ರೆ ಒಂದು ಏಟ ಕೋಳಿ ತತ್ತಿ ಶೇಪ್ ಇರ್ತದೆ, ಅದು ಇಕ್ಲಿಪ್ಸ್ ಅಂತಂದ್ರೆ. ಹಾಗೆ ಆ ರೀತಿಯಿಂದ ಒಂದು ಅಂದ್ರೆ ಅರ್ಥಾತ್ ಇಲ್ಲಿ ಸಾಲಿಗ್ರಾಮ ಉಪಾಸನೆ ಮಾಡ್ತಾರಲ್ಲ ವಿಷ್ಣು ರೂಪದವರು, ಅದಕ್ಕೆ ಅದು ಇಕ್ಲಿಪ್ಸ್ ರೂಪ ಅಂತಾರ. ಅದಕ್ಕೆ ಇನ್ನ ಪೂರ್ತಿ ರೌಂಡ್ ಇರ್ತದ, ಅದನ್ನು ಕೂಡ ಉಪಾಸನ ಮಾಡ್ತಾರೆ ಲಿಂಗ. ಹಾಗೂ ಹೀಗೆ ಸರ್ವಲ್ ಫಾರ್ಮ್ಸ್ ಏನ್ ಮಾಡ್ತಾವ ಅದನ್ನ ನಾವು ಆರಾಧನೆ ಮಾಡ್ತೀವಿ. ಒಂದೇ ಇದ್ದದ್ದು ಆ ರೀತಿ ಅನೇಕ ಆಕಾರಗಳು ತಾಳ್ತದ ಅಂತ ಹೇಳಿದ್ರು. ಮುಂದೇನ ಯು ಗೆಟ್ ವಾಟ್ ಎ ಲಂಪ್. ಉದಾಹರಣೆ ಕೊಡ್ತಾರ, ಒಂದು ವೈರ್ ಅದ, ಒಂದು ತಂತಿ ವೈರ್ ಅದ, ಅದೇನ್ ಮಾಡ್ತದ ಅಂದ್ರೆ ಅದು ರೌಂಡ್ನು ಮಾಡಾಕ್ ಬರ್ತದ, ಎಕ್ಸೆಲ್ ಶೇಪ್ನು ಮಾಡಾಕ್ ಬರ್ತದ, ಎಲ್ಲಾ ರೂಪವನ್ನ ಮಾಡಾಕ್ ಬರ್ತದ. ಅದನ್ನ ವೈರ್ ಅನ್ನ ಅದನ್ನ ಸುತ್ತಿ ಸರ್ವಲ್ ಫಾರ್ಮ್ಸ್ ವೆನ್ ಯು ಜಾಯಿನ್ ಆಲ್ ಆಫ್ ದೇಮ್ ಯು ಗೆಟ್ ವಾಟ್ ಲಂಪ್, ಒಂದು ಆಕಾರ ಆಗ್ತದೆ, ಸ್ಪೆರಿಕಲ್ ಫಾರ್ಮ್ ಆಗ್ತದೆ. ಹಂಗ ಇಲ್ಲಿ ಏನದಲ್ಲ ಅದೇ ಫಾರ್ಮ್ ಇದ್ದದ್ದು ವಿಷ್ಣು ರೂಪ ಆಗ್ತದ. ಸಾಲಿಗ್ರಾಮ ರೂಪದೊಳಗೆ ರೌಂಡ್ ಆಕಾರ ತಗೋತಾರ ಅವ್ರು, ಒಂದು 3 ಸ್ವರೂಪ ಕೊಡ್ತಾರ. ಒಂದು ಲಿಂಗ ಸ್ವರೂಪ ಅಂತಾರ, ಶಿವಲಿಂಗ ಅಂತಾರ ಅದಕ್ಕ. ಯಾವುದು ಸಾಲಿಗ್ರಾಮ್ ಇದೆ ವಿಷ್ಣು ಭಕ್ತರಿಗೆ, ಶಿವಭಕ್ತಾಗೆ ರೌಂಡ್ ಅದ, ಶಿವಲಿಂಗ ಇದೆ ಅವ್ರಿಗೆ ಶಿವಲಿಂಗ ಅದ, ವಿಚ್ ಹ್ಯಾಸ್ ಗಾಟ್ ಆಲ್ಮೋಸ್ಟ್ ಸ್ಪೆರಿಕಲ್ ಶೇಪ್. ಅವ್ರಿಗೆ ಸ್ಪೆರಿಕಲ್ ಶೇಪ್ ಅದ ಶಿವಲಿಂಗದವ್ರಿಗೆ, ಅವ್ರಿಗೆ ಸಾಲಿಗ್ರಾಮ್ ಶೇಪ್ ಅದ ವಿಷ್ಣು ಭಕ್ತರಿಗೆ. ಹಿಂಗ ಅನೇಕ ರೂಪಗಳಿಂದ ಆರಾಧನೆ ಮಾಡ್ತಾರ ಅನ್ನುವಂಥದ್ದು ಹೇಳಿದ್ರಿ ಈಗ. ಅಂಡ್ ದಟ್ ಈಸ್ ಮೈ ದ ಯೂನಿವರ್ಸ್ ಆಲ್ಸೋ. ಅಂದರೆ ವಿಶ್ವರೂಪ ದರ್ಶನವನ್ನು ಕೂಡ, ವಿಶ್ವರೂಪ ಉಪಾಸನೆಯನ್ನು ಕೂಡ ಮಾಡ್ತಾರೆ. ಹೆಂಗ ಯೂನಿವರ್ಸ್ ಆಲ್ಸೋ ರೌಂಡಾಕಾರವಾಗಿ ವರ್ತುಳ ರೂಪವಾಗಿ ಅದ ವಿಶ್ವ. ಇಲ್ಲಿ ವರ್ತುಳ ಅದ, ಅಲ್ಲಿ ಎಕ್ಲಿಪ್ಸ್ ಅದ, ಹಂಗೆ ಏನೇನು ಆಕಾರಗಳಿಂದ ಅವ್ರು ಹುಡುಕ್ತಾರ. ಭೂಗಲೋ ಯು ಫೈಂಡ್ ಇಸ್ ಎ ಸ್ಪೆರಿಕಲ್. ಭೂಗೋಲ, ಭೂ ಏನದ ಹೆಂಗದ್ರಿ, ಗೋಲದ ಚಪ್ಪಟೆ ಅಂತ ತಿಳ್ಕೊಂಡಿದ್ರ ಮೊದಲ. ಮುಂದ ಸೈನ್ಸ್ ಪ್ರಕಾರ ಅದು ರೌಂಡ್ ಅದ, ತಿರುಗ್ತಾ ಇದೆ ಸೂರ್ಯನ ಸುತ್ತಲೂ, ಒಂದು ವರ್ಷಕ್ಕೊಮ್ಮೆ ಒಂದು ರೌಂಡ್ ಹೊಡಿತಾ ಇದೆ, ಎಲ್ಲ ಮುಂದೆಲ್ಲ ಗೊತ್ತಾಯ್ತು. ಹಾಗೆ ಅದಕ್ಕೆ ತಿಳಿವರಿಗೆ ಅದರಲ್ಲಿನ ನಾವು ನಮ್ಮ ಬುದ್ಧಿ ಓಡ್ತಿರ್ತದ. ಅಂಡ್ ದೇರ್ ಏಕರೂಪ ಭಕ್ತಿ ಗಿವ್ಸ್ ವೇ ಟು ಅನೇಕ ರೂಪ. ಏಕರೂಪದ್ದು ಅನೇಕ ರೂಪವಾಗಿ ಭಕ್ತಿ ಕೊಡ್ತದ, ಅನೇಕ ರೂಪ ಇದ್ದದ್ದು ನಿರ್ಗುಣ ರೂಪ ಪರಮಾತ್ಮಕ್ಕೆ ಬರ್ತದ. ಒನ್ ಕಾಸ್ಮಿಕ್ ಫಾರ್ಮ್ ಆಫ್ ಲಾರ್ಡ್ ವಿಷ್ಣು ರೂಪ, ಮುಂದೆ ಕಾಸ್ಮಿಕವಾಗಿ ಅಂದ್ರ ಅನೇಕ ಆಕಾರವಾಗಿ ಬೃಹದ್ ರೂಪವಾಗಿರುವಂತ ರೂಪ ಯಾವುದು, ಪೂರ್ಣ ರೌಂಡ್ ಆಕಾರವಾದಂತ ಶಿವ ಏನದನ ಪರಿಪೂರ್ಣದಾನ ಅನ್ನುವಂತ ಸ್ಥಿತಿಗೆ ನಾವು ಬರ್ತೇವಿ. ಇನ್ ವಿಚ್ ಆಲ್ ಫಾರ್ಮ್ಸ್ ಆರ್ ಇನ್ಕ್ಲೂಡೆಡ್. ಅದರಲ್ಲಿ ಎಲ್ಲ ಉಳಿದ ಆಕಾರಗಳು ಉಳ್ಕೊಂಡಾವ. ಶಿವ, ವಿಷ್ಣು, ಗಣಪತಿ ಎಲ್ಲವೂ ನನ್ನಲ್ಲೇ ತೋರ್ತವ, ಆದ್ರೆ ನಾನು ಮಾತ್ರ ಅವುಗಳಲ್ಲಿ ಇಲ್ಲ, ನನ್ನಲ್ಲೇ ಎಲ್ಲ ಒಡಕಾಗ್ಯಾವ ಅನ್ನುವಂತ ಬುದ್ಧಿ ಮುಂದೆ ಬರ್ತಾ ಇದೆ. ವೆನ್ ವಿಲ್ ಸಿ ಎಲಾಬೊರೇಟ್ಲಿ ಇನ್ ದ 11th ಚಾಪ್ಟರ್. 11ನೇ ಚಾಪ್ಟರ್ದಲ್ಲಿ ವಿಶ್ವರೂಪ ದರ್ಶನ ಅನ್ನುವಂತ ಒಂದು ಅಧ್ಯಾಯದಲ್ಲಿ ಇದನ್ನ ಸವಿಸ್ತಾರವಾಗಿ ನಾವು ಹೇಳ್ತೇವೆ. ಈ ಇಷ್ಟ ಸಂಕ್ಷಿಪ್ತ ತಿಳ್ಕೊಳ್ರಿ ಅಂತ ಹೇಳ್ತಾರೆ ಗುರುಗಳು. ಅಂಡ್ ದೆನ್ ಇಫ್ ಹಿ ಸರ್ವೈವ್ಸ್ ಅಂಡ್ ಇಫ್ ಹಿ ರಿಮೈನ್ಸ್ ಇನ್ ದ್ಯಾಟ್, ಅದ್ರಾಗ ಉಳಿಯಂಗಿಲ್ಲ, ಮುಂದೆ ವಿಶ್ವರೂಪ ದರ್ಶನಕ್ಕೆ ಬರ್ಬೇಕಾಗೈತಿ. ಅಂಡ್ ಹಿ ಅಸಿಮ್ಯುಲೇಟ್ಸ್ ದ್ಯಾಟ್ ವಿಷ್ಣು ರೂಪ ಈಶ್ವರ, ವಿರಾಟ್ ಈಶ್ವರ, then he appreciate the Lord. Still higher form being no form. ಒಂದು ಲವರ್ ಫಾರ್ಮ್ ಅದ, ಒಂದು ಹೈಯರ್ ಫಾರ್ಮ್ ಅದ. ಲವರ್ ಫಾರ್ಮ್ ಏನದ, ಸಗುಣ ರೂಪದಿಂದ ಗುಣಗಳಿಂದ ಕೂಡ್ಕೊಂಡದ. ಹೈಯರ್ ಫಾರ್ಮ್ ಅಂದ್ರ ಅದಕ್ಕೊಂದು ಫಾರ್ಮ್ ಅಂತ ಅಲ್ಲ, ಅದೊಂದು ಆಕಾರತೆ ಅಂತಲ್ಲ, ಅದು ನಿರ್ಗುಣ ರೂಪದಿಂದ, ಅದಕ್ಕೆ ಆಕಾರ ಇಲ್ಲ. ಆದ್ದರಿಂದ ನೀವು ಆ ಸ್ಟೇಜವನ್ನು ಹೊಂದಬೇಕು. ಹೈಯರ್ ರೂಪ ಅಂತ ಅರ್ಥ. ರೂಪ ಅಂದ್ರೆ ರೂಪ ಅಲ್ಲ, ಅರೂಪದ. ಹೈಯರ್ ಫಾರ್ಮ್ ಬೀಂಗ್ ನೋ ಫಾರ್ಮ್. ಅನೇಕ ರೂಪ ಈಶ್ವರ ಇಷ್ಟು ರೂಪ, ಅನೇಕ ರೂಪದ್ದು ಏನದಾವ, ರೂಪಗಳದಾವ. ಇದು ರೂಪಿಲ್ಲ, ಕೇವಲ ಸಾಕ್ಷಿ ಚೇತ, ಕೇವಲ ನಿರ್ಗುಣಶ್ಚ. ನಿರ್ಗುಣ ರೂಪವಾದಂತ ಪರಮಾತ್ಮಕ ಗುಣಗಳೇ ಇಲ್ಲ. ಅದನ್ನ ಬಿಟ್ಟು ಇನ್ನುಳಿದ ಕಡೆ ಅಪರಾಕ್ವಾದ್ರೆ ಗುಣಗಳ ಪ್ರಾರಂಭದ ನೋಡ್ರಿ. ತಸ್ಮಾತ್ ಆಕಾಶ, ಆಕಾಶಾತ್ ವಾಯು, ವಾಯುರಾತ್ ಅಗ್ನಿ. ಒಂದೊಂದು ಗುಣಗಳ ಪ್ರಾರಂಭ. ಅದು ಆಕಾಶದಲ್ಲಿ ಒಂದು ಗುಣ, ವಾಯುವಿನಲ್ಲಿ 2 ಗುಣ, ಶಬ್ದ ಸ್ಪರ್ಶ. ಅಗ್ನಿಯಲ್ಲಿ ಶಬ್ದ ಸ್ಪರ್ಶ ರೂಪ, ಹಂಗ ಯಾವ ನೀರಿನಲ್ಲಿ ಶಬ್ದ ಸ್ಪರ್ಶ ರೂಪ ರಸ, ಹಂಗ ಭೂಮಿಯಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ. ಈ ಗುಣಗಳು ಹೆಚ್ಚಕೊಂತ ಹೋಗ್ತಾವ. ಇಲ್ಲಿ ಮಾತ್ರ ಕೇವಲ ನಿರ್ಗುಣ ರೂಪವಾದಂತ ಪರಬ್ರಹ್ಮ ಅವ್ಯಕ್ತ ರೂಪದಿಂದ ನಮಗ ಅದಾನ, ಅನುಭವಕ್ಕೆ ಬರ್ತಾನ ಅನ್ನೋದನ್ನ ಗುರುಗಳು ಹೇಳ್ತಾರೆ. ಕಾಸ್ಮಿಕ್ ಫಾರ್ಮ್ ಅಂತಾರ. ಅಂಡ್ ದೆನ್ ಇಟ್ ಸರ್ವೈವ್ಸ್ ಇಫ್ ರಿಮೈನ್ಸ್ ಇನ್ ದ್ಯಾಟ್. ಅನೇಕ ರೂಪ ಈಶ್ವರ ಟು ರೂಪ ಈಶ್ವರ. ಅವ ಅನೇಕ ರೂಪದಿಂದ
ಒಬ್ಬ ದ ಫಾರ್ಮ್ಲೆಸ್ ಪ್ರಿನ್ಸಿಪಲ್ ವಿಚ್ ಈಸ್ ದ ಕಲ್ಮಿನೇಷನ್, ದೇರ್ ಕೆನಾಟ್ ಬಿ ಎನಿಥಿಂಗ್ ಬಿಯಾಂಡ್ ದ್ಯಾಟ್. ಅಲ್ಲಿ ಅರೂಪಕ್ಕೆ ಬಂದಂದ್ರ, ಒಂದೇವಾದಂತ ನಿರ್ಗುಣ ರೂಪ ಪರಮಾತ್ಮ ಬಂದ್ರ, ಅರೂಪವಾದಂತ ಸ್ಥಿತಿಗೆ ಬಂದಂದ್ರ ಅಲ್ಲಿ ಯಾವುದೇ ರೂಪಗಳಿಗೆ ಕಲ್ಮಶ ಇಲ್ಲ. ಅಕಲ್ಮಶಂ. ಅಲ್ಲಿ ಅಮಲ ರೂಪ ಅಂತಾರ. ಅಲ್ಲಿ ಯಾವುದೇ ರೀತಿಯ ಅವಿದ್ಯಾ ಅಥವಾ ಮಾಯಾ ರೂಪದ ಯಾವ ಮಲ ಅಂತ ಹೇಳ್ತೇವಲ್ಲ ಅದು ಇಲ್ಲವೇ ಇಲ್ಲ. ಯಾಕ ಮಾಯನ್ನ ದಾಟಿ ನಾವು ಹೊರಗೆ ಬಂದಾನ, ಅಲ್ಲಿ ಮಾಯೆಗೆ ಸ್ಥಾನ ಇಲ್ಲ. ಇನ್ನು ಮಾಯೆಗೆ ಆದಿನ ಒಳಪಟ್ಟವ ಜೀವ. ಅವಿದ್ಯೆಯಲ್ಲಿ ಅವ ವಿಶಿಷ್ಟ ಆದ್ರಿಂದ ಅವನಿಗೆ ಜನನ ಮರಣಗಳದಾವ, ಇವನಿಗಿಲ್ಲ. ಆದ್ದರಿಂದ ಇವನಲ್ಲಿ ಎಲ್ಲಷ್ಟು ದೋಷ ಇಲ್ಲ, ಕಲ್ಮಿನೇಷನ್ ಇಲ್ಲ. ದೇರ್ ಕೆನಾಟ್ ಬಿ ಎನಿಥಿಂಗ್ ಬಿಯಾಂಡ್ ದ್ಯಾಟ್. ಅದನ್ನ ಬಿಟ್ರೆ ಇನ್ನೊಂದು ಬೇರೆ ಇಲ್ಲ, ತಾನೇ ಎಲ್ಲವು. ಇನ್ನೊಂದು ಐತೇನಪ್ಪಾ ಅಂತಂದ್ರೆ ಇಲ್ಲ. ಯಾಕಿಲ್ಲ? ಪರಿಪೂರ್ಣದನ ಅವನಲ್ಲಿ ಎಲ್ಲ ಹೋದವ, ಅವನ್ ಬಿಟ್ಟು ಇನ್ನೊಂದಿಲ್ಲ. ಏಕಂ ಏವ ಅದ್ವಿತೀಯಂ ಬ್ರಹ್ಮ ಅಂದ್ರೆ ಸ್ವಗತ ಸಜಾತಿ ವಿಜಾತಿ ಭೇದರ ರಹಿತವಾದಂಥದ್ದು ಅವನ ಸ್ವರೂಪದ ಅನ್ನುವಂತ ತಿಳ್ಕೋಬೇಕು. ದೇರ್ ಫಾರ್ ಅವರ್ ಜರ್ನಿ ಈಸ್ ಏಕರೂಪ ಟು ಅನೇಕ ರೂಪ ಟು ಅರೂಪ. ನಮ್ಮ ಜರ್ನಿ ಏನದಂಗಾಯ್ತು ಈಗ? ಏಕರೂಪ ಒಂದೇದ್ದು ಯಾವ ನಮ್ಮ ವೈಯಕ್ತಿಕವಾದಂತ ಇಷ್ಟ ದೇವರುಗಳ ಉಪಾಸನೆ, ಮುಂದ ಎಲ್ಲಾ ದೇವರುಗಳು ರೂಪದಂತವ್ ನಾನೇ ಅನೇಕ ರೂಪ, ಮುಂದ ಅರೂಪ. ಇವು ಮೂರು ತಿಳ್ಕೊಬೇಕು ನಾವು. ಏಕರೂಪ, ಅನೇಕ ರೂಪ, ಅದರಿಂದ ಮುಂದೆ ಅರೂಪ. ಅರೂಪ ಅಂದ್ರೆ ರೂಪದೇ ಇಲ್ಲದೇ ಇರುವಂತ ನಮ್ಮ ಸ್ವರೂಪಕ್ಕೆ ಬರಬೇಕು. ಇನ್ನು ಏಕರೂಪ ಇವಾರೆ ದೈವ ದ್ವೈತಿನ. ಏಕರೂಪದೊಳಗೆ ದ್ವೈತ ಐತಿ. ಇದೇ ಹೇಳಿದ್ರು ಉಪಾಸ್ಯ ಉಪಾಸಕ ಭಾವನ ದ್ವೈತ ಬುದ್ಧಿ ಅದು. ವೇರ್ ದ ಲಾರ್ಡ್ ಅಂಡ್ ಯು ಆರ್ ಕ್ಲಿಯರ್ಲಿ ಇನ್ ಡಿಸ್ಟಿಂಕ್ಟ್. ನಿಮಗ ಪರಮಾತ್ಮಕ ಭೇದ ಅದ. ಅಲ್ಲಿ ಒಬ್ಬ ವಿಷ್ಣು ಅದಾನ, ನಾ ವಿಷ್ಣು ಭಕ್ತ ಇದೇನಿ. ಅವ ಈಶ್ವರ ಅದಾನ, ನಾನು ಜೀವ ಇದ್ದೀನಿ. ಹಿಂಗ ಭೇದ ಅದ ಅಲ್ಲಿ. ಎಲ್ಲಿ? ಏಕರೂಪ ಉಪಾಸನೆಯಲ್ಲಿ ಭೇದ ಅದ ಅಂತ ಹೇಳ್ತಾ. ಇಲ್ಲಿ ದೇವರು ಮತ್ತು ನೀವು ಬೇರೆ ಬೇರೆ ಅಂತ. ಇನ್ನು ಅನೇಕ ರೂಪ ಭಕ್ತಿ ಯು ಆರ್ ವಿಶಿಷ್ಟ ದ್ವೈತ. ಅನೇಕ ರೂಪ ಅಂದ್ರೆ ವಿಶಿಷ್ಟ ದ್ವೈತಗಳು. ನೀವು ಬೇರೆ ಬೇರೆ ರೂಪದ ಉಪಾಸನೆಗಳನ್ನು ಮಾಡ್ತೀರಿ, ವಿಶಿಷ್ಟ ಆಗಿರಿ. ಅವ್ರವ್ರ ಆಯಾ ಇದರಲ್ಲಿ ವಿಶಿಷ್ಟ ಆಗ್ಯಾರ. ಬಿಕಾಸ್ ದ ಲಾರ್ಡ್ ಈಸ್ ಆಲ್ ಫಾರ್ಮ್ಸ್. ಎಲ್ಲಾ ರೂಪಗಳಿಂದ ತೋರ್ತಾನಲ್ಲ, ಅದಕ್ಕೆ ಅವಲ್ಲಿ ವಿಶಿಷ್ಟ ಆಗ್ಯಾನ. ಅಂಡ್ ಯುವರ್ ಫಾರ್ಮ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ನೀವು ಕೂಡ ಅದ್ರಾಗ ಬರ್ತೀರಿ. ನಿರ್ಗುಣ ಇದ್ರೆ ಅದು ಸಗುಣ ಅದ, ಅವು ಎರಡು ಕೂಡ ಇರ್ತಾವ. ಐ ಆಮ್ ನಾಟ್ ಡಿಫ್ರೆಂಟ್ ಫ್ರಮ್ ಗಾಡ್. ನಾನು ಅವನಿಗಿಂತ ದೇವರಿಗಿಂತ ಬೇರೆ ಅಲ್ಲ. ಯಾಕಲ್ಲ? ನನ್ನಲ್ಲಿ ಅವೆಲ್ಲ ತೋರ್ತಾವ. ದೇವಾರದಿ ದೇವತೆಗಳು 33 ಕೋಟಿ ದೇವತೆಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಕಲ್ಪನೆಯಲ್ಲಿ ಒಳಗೆ ತೋರ್ತಾವ. ಅವಳಿಗೆ ನನ್ನ ಬಿಟ್ರೆ ಅಸ್ತಿತ್ವವಿಲ್ಲ. ನನ್ನ ಸತ್ಯನ ಪಡ್ಕೊಂಡು ಅವು ತೋರಿ ಅಂದ್ಮೇಲೆ ಅವಳು ಇದ್ರು ಅಷ್ಟ ಬಿಟ್ರು ಅಷ್ಟ. ನಾ ಮಾತ್ರ ಯಾವಾಗ್ಲೂ ಇರುವವ. ಅವು ಕಲ್ಪಿತದವ, ಅವು ಇಲ್ಲದೇ ಇದ್ರು ತೋರ್ತಾವ ಅನ್ನುವಂಥದ್ದು ಇಲ್ಲಿ ಮುಖ್ಯವಾದಂತ ಗಮನಿಸುವಂತ ಅಂಶ. ಅದನ್ನ ಆರೋಪ ಮಾಡ್ಕೊಂಡು ಬಂದೀವಿ ನಾವು ಸತ್ಯತ್ವ ಬುದ್ಧಿಗಳಂತ ಜೀವನಿಗೆ. ನಿಜವಾಗಿ ನೋಡಿದ್ರೆ ನಿರ್ಗುಣ ನಿರಾಕಾರವಾದ ಬ್ರಹ್ಮ ಒಂದೇ. ಅವುಗಳಲ್ಲಿ ಎರಡಷ್ಟು ಹೊರಗಿನ ವಿಷಯಗಳೇ ಇಲ್ಲ. ಅದಪ್ರಮಾಣಂ ಅಪ್ರಮೇಯಂ. ಆದ್ದರಿಂದ ನಾವು ಅದನ್ನ ವಿಚಾರ ಮಾಡಬೇಕು. ಅದಕ್ಕೆ ಐ ಆಮ್ ನಾಟ್ ಡಿಫರೆಂಟ್ ಫ್ರಮ್ ಗಾಡ್. ನಾನು ದೇವರಿಗಿಂತ ಭಿನ್ನಲ್ಲ. ನಾನೇ ಆ ದೇವರು, ದೇವರು ನಾನೇ. ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ನಾನೇ. ನಾನು ವಿಶಿಷ್ಟ ಅದ್ವೈತನೂ ಅಲ್ಲ, ದ್ವೈತನೂ ಅಲ್ಲ. ಅವುಗಳ ರೂಪದಿಂದ ತೋರ್ಪಡಿಸಿಕೊಂಡವ. ಇಲ್ಲಿ ಅವು ಬೇರೆ ಇವು ಬೇರೆ ಅಲ್ಲ. ಅವು ಬೇರೆ ರೂಪದಲ್ಲಿ ತೋರ್ಕೊಂಡವ ಯಾರು? ನಾನೇ. ಮತ್ ದ್ವೈತ ಬರ್ತದ. ನಾವು ವಿಚಾರ ಮಾಡ್ಬೇಕಾದದ್ದೇನು? ಈ ಉತ್ತಮ ಅಧಿಕಾರಿಗಳು ಆ ರೂಪದಲ್ಲಿ ತೋರ್ಕೊಂಡವ ಅದು ನಾನೇ. ಒಂದೇ ಚೇತನ, ವಿವರ್ತ ರೂಪದ. ಬಂಗಾರ ಕೆಟ್ಟಿಲ್ಲ, ಆವರಣ ಆಗೋದು ಬಿಟ್ಟಿಲ್ಲ. ಚೇತನದ ವಿವರ್ತ, ಮಾಯ ಪರಿಣಾಮ ಈ ಜಗತ್ತು. ಒಂದೇ ಚೇತನ, ಅದು ತನ್ನ ರೂಪವನ್ನು ಬದಲಾಯಿಸಲಾರದೆ, ತನ್ನ ಮೂಲ ಸ್ವರೂಪವನ್ನ ಬದಲಾಯಿಸಲಾರದೆ ಅನ್ಯ ರೂಪವಾಗಿ ಜೀವ ಜಗತ್ತು ಈಶ್ವರವಾಗಿ ಕಂಡದ. ಹಂಗಾರೆ ಜೀವ ಜಗತ್ತು ಈಶ್ವರವಾಗಿ ಕಂಡದ್ದು ಯಾವುದು? ತನ್ನ ಚೇತನ, ತನ್ನ ಮೂಲ ಸ್ವರೂಪ. ಹಾಗೆ ನಾವು ವಿಚಾರ ಮಾಡ್ಬೇಕು. ಪಾರಮಾರ್ಥಿಕ ದೃಷ್ಟಿಕೋನ ನಮಗೆ ಬರಬೇಕು. ದೃಷ್ಟಿಯೇ ಸೃಷ್ಟಿಯಾಗ್ಯದಂತ. ದೃಷ್ಟಿರೇವ ಸೃಷ್ಟಿ. ದೃಷ್ಟಿಯೇ ಕನಸು ರೂಪದಿಂದ ನಮಗೆ ಹೆಂಗ ಅನೇಕ ಆಕಾರಗಳನ್ನು ತಾಳ್ತೈತೋ ಹಾಗೆ ಈ ಒಂದೇ ಜ್ಞಾನ ದೃಷ್ಟಿ
ಈ ಜ್ಞಾನ ಅನ್ನುವಂಥದ್ದು ಪರಮಾತ್ಮ ದೃಷ್ಟಿ ಅನೇಕ ಆಕಾರ ತೊಳೈತಿ. ಹೌದಾ? ಏನೇನ್ ಆಕಾರ ಆಗಿಲ್ಲ ಕನಿಷ್ಠನೊಳಗೆ ಎಲ್ಲವೂ ಆಗ್ಯಾವ. ಅವು ಎಲ್ಲವೂ ಯಾವ ಎತ್ತರಕ್ಕೆ ಬಂದ್ಮೇಲೆ ಇಲ್ಲ ಇಲ್ಲ. ಉತ್ತಮ ಅಧಿಕಾರಿಗೆ ಏನೈತಿ? ಇಲ್ಲ ಇಲ್ಲವು. ಆದ್ರೆ ಮಧ್ಯಮ ಅಧಿಕಾರಿಗೆ ತೋರ್ಯಾವ. ಅನೇಕರು ಆಗಿ ತೋರಿದ್ರು ಕೂಡ ಅವು ಎಲ್ಲವೂ ನನ್ನ ದೃಷ್ಟಿಯೇ ಹಾಗೆ ತೋರಿದಂತ ಎರಡನೇ ಹಂತ. ಮೂರನೇ ಹಂತ ನೋಡಿದಾಗ ಎತ್ತರಕ್ಕೆ ಬಂದ್ಮೇಲೆ ಆ ಕನಸು ಸುಳ್ಳ ಇಲ್ಲ ಇಲ್ಲ, ನನ್ನ ದೃಷ್ಟಿ ಹಾಗೆ ತೋರಿತ್ತು. ಆದ್ರೆ ನಿಜವಾಗಿ ನೋಡಿದ್ರೆ ಹಗ್ಗದಲ್ಲಿ ಹಾವಿಲ್ಲ. ಆ ಯಾವ ತನ್ನ ಸಾಕ್ಷಿ ಇದರಲ್ಲಿ ದೃಷ್ಟಾನಲ್ಲಿ ಕನಸಿಲ್ಲ ಇಲ್ಲ, ಸಾಕ್ಷಿ ಒಂದೇ ಸತ್ಯ. ಹೀಗೆ ನಮ್ಮ ತಿಳುವಳಿಕೆ ಬರಬೇಕು ಅಂತ. ಹೀಗೆ ಐ ಆಮ್ ನಾಟ್ ಡಿಫರೆಂಟ್ ಫ್ರಮ್ ಗಾಡ್ ಅನ್ನೋದಕ್ಕೆ ಅರ್ಥ ಇದು. ಐ ಆಮ್ ಪಾರ್ಟ್ ಆಫ್ ಗಾಡ್. ವೆನ್ ಯು ಕಮ್ ಟು ಅನೇಕ ರೂಪ ಯು ಹ್ಯಾವ್ ಗ್ರಾಜುಯೇಟೆಡ್ ಟು ವಿಶಿಷ್ಟ ದ್ವೈತಂ. ನೀವು ಹೊರಗೆ ಬಂದ್ರಿ ಅಂದ್ರೆ ದ್ವೈತ ಚಲವಾತ್ ನೋಡ್ರು. ಬಿಸಿಕಿದ್ರೆ ಭವ, ಬಿಸಿಕಿದ್ರೆ ಸಾಕ್ರಿ. ಹೊರಗೆ ಬಂದಿವಿ ಅಂದ್ರೆ ಮುಗಿದು ಭವ ಚಾಲು ಆತ್. ಸಂಸಾರ ಗಂಟು ಬಿತ್ತು. ಹೆಂಗ್ ಹೇಳ್ರಿ ಸಂಸಾರ ಹೆಂಗ್ ಗಂಟು ಬಿದ್ದೈತಿ ನಮಗೆ? ಈಗ ಮೊದಲ ಒಂದೇ ಇತ್ತು. ಮೊದಲ ಯಾವುದು? ಸತ್ಯವ ಆಸೀತ್. ಅಲ್ಲಿಂದ ಅದು ಅನೇಕ ರೂಪ ತಾಳ್ಕೊಂತ ಹೆಂಗ್ ಹೋತು ಅಂದ್ರ ಅದ ವಿಕರಿಸ್ತು. ಹೇಗೆ? ಪ್ರಕೃತಿಯಿಂದ ಮಹತ್ತು, ಮಹತ್ತನಿಂದ ಅಹಂಕಾರ, ಅಹಂಕಾರದಿಂದ ಪಂಚತನ್ಮಾತ್ರೆಗಳು, ಪಂಚತನ್ಮಾತ್ರೆಗಳಿಂದ ಭೌತಿಕವಾದಂತ ಜಗತ್ತು. ಈ ಜಗತ್ತಿನಲ್ಲಿ ಈ ಜೀವರೂಪದಿಂದ ಅದ ಪರಮಾತ್ಮ ಬಂದ ಪ್ರವೇಶ ಅದ ಅಂತ ಹೇಳ್ತಾರ. ನೀನು ಆ ಪ್ರವೇಶ. ಹೀಗೆ ಇವೆಲ್ಲವೂ ಏನದಾವಲ್ಲ ಅಷ್ಟು ಇಲ್ಲವೇ ಇಲ್ಲ. ಎಲ್ಲಾ ಸೃಷ್ಟಿ ಏನದ ತನ್ನ ಒಂದು ಸೃಷ್ಟಿ. ಈ ಸೃಷ್ಟಿ ತನ್ನ ದೃಷ್ಟಿ, ಜ್ಞಾನ ದೃಷ್ಟಿ ಹಂಗ ತೋರ್ಯದ ಅಂತ ಹೇಳ್ಬೇಕಾಗಿದೆ. ರೂಪ ಇದ್ದದ್ದು ರೂಪದಲ್ಲಿ ಪರಿವರ್ತನೆ ಆಗಿದೆ. ನೋ ಡಿಫರೆನ್ಸ್ ಬಿಟ್ವೀನ್ ಮೀ ಅಂಡ್ ಗಾಡ್. ಹೀಗೆ ಆ ಯಾವ ಇಡೀ ವಿಶ್ವ ಅಂದ್ರೆ ನಾನೇ ವಿಶ್ವರೂಪವಾಗಿ ತೋಳೇನಿ. ನನ್ನಲ್ಲಿ ವಿಶ್ವ ತೋರೇತಂತ ಒಂದ್ ಹಂತ. ಮುಂದೆ ಎರಡನೇ ಹಂತದಲ್ಲಿ ನಾನೇ ವಿಶ್ವರೂಪ ಹೇಳ್ತಾರಲ್ಲ. ಜಗಲ ವಿಸ್ತಾರದ ರೂಹು ನಾನೇ. ಏನ್ ತೋರ್ತದೆ ಎಲ್ಲ ನಾನೇ. ಬಾವುಗಳು ನಾನೇ. ಎಲ್ಲವೂ ಏನ್ ತೋರ್ತಾವೆಲ್ಲ ಎಲ್ಲವೂ ನನ್ನ ಸ್ವರೂಪವೇ. ಹೀಗೆ ಮುಂದ ನಾವು ಅದ್ವೈತಕ್ಕೆ ಬರಬೇಕು. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯತೆ ಸ ಆತ್ಮಾ ಸ ವಿಜ್ಞೇಯ. ಅದ್ವೈತ ಚತುರ್ಥಂ ಮಾನ್ಯತೆ ಸ ಆತ್ಮಾ ಸ ವಿಜ್ಞಾನೇ. ದಟ್ ಈಸ್ ದ ಎಂಡ್. ಇಲ್ಲಿ ಮುಗಿತದು. ಏನನ್ನ ತಿಳಿದ್ರೆ ಎಲ್ಲವನ್ನು ತಿಳಿದಂಗ ಆಗ್ತದೋ, ಏನನ್ನು ಪಡೆದ್ರೆ ಎಲ್ಲವನ್ನು ಪಡೆದಂಗ ಆಗ್ತೈತೆ. ಸರ್ವಕಾಮಾಪ್ತಿ. ಎಲ್ಲ ಬಯಕೆಗಳು ಎಲ್ಲಿ ಪೂರ್ಣ ಆಗ್ತಾವ? ತನ್ನಲ್ಲಿ. ಅಲ್ಲಿ ಏನಾದ ಕೃತ್ಯಕೃತತ್ವ ಬರ್ತದ. ಸರ್ವಕಾಮಾಪ್ತಿ ಪ್ರಾಪ್ತಿ ರೂಪ ಪ್ರಾಪ್ತಿ. ಅಪ್ರಾಪ್ತಿ ರೂಪ ಪ್ರಾಪ್ತಿ ಅಲ್ಲ, ಪ್ರಾಪ್ತಿ ರೂಪದ ಪ್ರಾಪ್ತಿ. ಇವು ಜ್ಞಾನ ಚತುಷ್ಟಯ ಫಲಗಳು. ಸರ್ವಕಾಮಾಪ್ತಿ ಆಗ್ತದ. ಎಲ್ಲಾ ಆಸೆಗಳು ಕೊನೆಗೊಳ್ತಾವ. ಇಲ್ಲೇ ಮುಂದ್ ಮತ್ತೊಂದಿಲ್ಲ, ಪಡಿಬೇಕಾದದ್ದು ಇಲ್ಲ. ಅಲ್ಲಿ ಕೃತಕೃತ್ಯತೆ ಉತ್ಪನ್ನ ಆಗಿಬಿಟ್ಟಿತು. ಹೀಗೆ ಅವನಲ್ಲಿ ಇನ್ನೊಂದು ಯಾವುದು ಇಲ್ಲ, ತಾನೇ ತಾನು ಅನ್ನುವಂತ ಭಾವ. ವಿಶತೋ ಮುಖಂ ವಿಶತೋ ಚಕ್ಷು ವಿಶತೋ ಬಾವು. ಹೀಗೆ ಎಲ್ಲವೂ ತಾನೇ ಅನ್ನುವಂತ ಸರ್ವತೋಮುಖ ಭಾವ ಅನ್ನುವಂಥದ್ದು ನಮಗೆ ಬರ್ತದ. ಹೀಗೆ ಏಕತ್ವೇನ, ಅದಕ್ಕೆ ಏನಂತಾರೆ ಇಲ್ಲಿ ಏಕತ್ವೇನ ರೆಫರ್ಸ್ ಟು ಅರೂಪಂ. ಏಕತ್ವೇನ ಅಂದ್ರು ಒಂದ, ಒಂದೇ ಅಂದ್ರು ಒಂದ, ಅರೂಪಂ ಅಂದ್ರು ಒಂದ. ನಿರ್ಗುಣ ನಿರಾಕಾರವಾದಂತ ಪರಬ್ರಹ್ಮವನ್ನು ಅಂದ್ರ ಏಕಮೇವ ಅಂದ್ರು ಒಂದ ಅಂತ ಅರ್ಥ. ವಿಶ್ವತೋಮುಖಂ ರೆಫರ್ಸ್ ಟು ಅನೇಕ ರೂಪಂ. ವಿಶ್ವತೋಮುಖ ಅಂದ್ರೆ ಅವನೇ ಅನೇಕ ರೂಪವಾಗಿ ತೋರ್ಪಡಿಸಿಕೊಂಡಾನ. ಅವನಲ್ಲಿ ಅನೇಕ ರೂಪಗಳಿಲ್ಲ, ಆ ರೂಪಗಳಲ್ಲಿ ಅವನು ಇಲ್ಲ. ಅವನೇ ಆ ರೂಪದಲ್ಲಿ ತೋರಿದಾನೆ. ಒಂದೇ ನೀರು ಉಗಿಯಾಗಿ ಮಾರ್ಪಟ್ಟದ್ದು ಅದೇ. ಗಡ್ಡೆ ಇದು ಆಯುಸಾದದ್ದು ಅದೇ. ಯಾವುದು? ಬರ್ಪ. ಬರ್ಪ ರೂಪದಲ್ಲಿ, ಘನ ರೂಪದಲ್ಲಿ ಅದ ಅದ, ಪ್ರವಾಹ ರೂಪದಲ್ಲಿ ಅದ, ಆಯು ರೂಪದಲ್ಲಿ ಅದ. ಮೂರು ಅಂದ್ರೆ ಬೇರೆ ಅಲ್ಲ, ಒಂದೇ. ಹಾಗೆ ಇಲ್ಲಿ ಒಂದೇ ಅನ್ನೋದು ಏಕತ್ವೇನ ಅಂದ್ರೇನ ಅದು ಒಂದೇ. ಅಂದ್ರ ಅನೇಕ ಅಂದ್ರು ಒಂದೇ, ಏಕತ್ವನು ಒಂದೇ ಅನ್ನುವಂತ
ಸರ್ವ ವಿಶ್ವರೂಪ ಅನ್ನುವಂಥದ್ದು ಇಲ್ಲಿ ಗೊತ್ತಾಯ್ತು. ಅದು 11ನೇ ಅಧ್ಯಾಯದಲ್ಲಿ ಹೇಳ್ತಾರ. ವಿಶ್ವತೋ ಮುಖ ರೆಪಷ್ಟು ಅನೇಕ ರೂಪಂ ಪ್ರತತ್ವೇನ ರೆಪಷ್ಟು ಏಕ ರೂಪಂ ಅಬ್ಡುದಿ ಸುಯಿಸ. ಇಲ್ಲಿವರೆಗೆ ನಾವ್ ಏನ್ ತಿಳ್ಕೊಂಡಿವ್ ಅಂದ್ರ, ಅವ್ರು ಹೇಳ್ತಾರೆ ಇಲ್ಲಿವರೆಗೆ ನಾವು ಯಾವ 9ನೇ ಅಧ್ಯಾಯದ ನಿತ್ಯ ಶುದ್ಧ ಸ್ವರೂಪವಾದ ಯಾವ ದೈವ ಸ್ವಭಾವದ ಜನರು ಏನದಾರಲ್ಲ, ಅದ್ವಿತೀಯವಾದ ಬ್ರಹ್ಮ ಸ್ವರೂಪವನ್ನ ಅನೇಕ ರೂಪದಿಂದ ಸೂರ್ಯ ಚಂದ್ರ ಅಗ್ನಿ ಇಂತಾದ ದೇವತೆಗಳು ಉಪಾಸನರು ಅದಾರ. ಅಷ್ಟೇ ಅಲ್ಲ, ವಿಷ್ಣು ಶಿವ ಹೀಗೆ ಗಣಪತಿ ಪಾರ್ವತಿ ಹೀಗೆ ದೇವತಾ ರೂಪನು ಅದಾರ. ವಿಶ್ವ ರೂಪದಿಂದಲೂ ಪೂಜೆ ಮಾಡೋರು ಈಗ ಅನೇಕ ರೀತಿಯಿಂದ ಅದಾರ ಕರೆ. ಆದರೆ ಅವು ಎಲ್ಲವುಗಳ ರೂಪದಿಂದ ಇರೋರು ಯಾರು? ನಾನೇ ಅಂತ ತಿಳ್ಕೊಂಡು ಯಾರೋ ಆರಾಧನೆ ಮಾಡ್ತಾರಲ್ಲ, ಅವರು ಈ ಜ್ಞಾನ ಯಜ್ಞದಿಂದ ಯಾವಾಗಲೂ ನನ್ನನ್ನೇ ಪೂಜೆ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಬೇಕು. ಅವರಾದ್ರೂ ಜ್ಞಾನ ಯಜ್ಞನೇ ಮಾಡ್ತಾ ಇದ್ದಾರೆ. ಅದ್ರ ಪೂಜೆ ಮಾಡೋದು ಯಾರನ್ನ? ನನ್ನ ರೂಪದ ಅನೇಕ, ನನ್ನ ಆಕಾರ, ನನ್ನ ನಿರ್ಗುಣ ಸ್ವರೂಪವನ್ನೇ ಸಗುಣ ರೂಪದಿಂದ ಅನೇಕ ರೂಪದಿಂದ ಪೂಜೆ ಮಾಡೋರು ಯಾರು ಇದ್ರ ಅವರು ನನ್ನನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ 15ನೇ ಶ್ಲೋಕದ ಒಳಗುಟ್ಟನ್ನ ಇಲ್ಲಿವರೆಗೆ ನಮ್ಮ ಗುರುಗಳು ಬಹಳ ಸುಂದರವಾಗಿ ಮುಕ್ತಾಯ ಹಂತದಲ್ಲಿ ಏನ್ ಹೇಳಿದ್ರು ಅಂದ್ರ, ಎಲ್ಲವೂ ಸರ್ವಂ ಕಲಿದಂ ಬ್ರಹ್ಮ ಏನ್ ತೋರ್ತದಲ್ಲ ಅದೆಲ್ಲವೂ ಅಸ್ಥಿಭಾತಿ ಪ್ರಿಯ ರೂಪದಿಂದ ನನ್ನನ್ನೇ ನೋಡ್ತಾ ಇದ್ದೇನೆ. ಸದ್ರೂಪ ಚಿದ್ರೂಪ ಆನಂದ ರೂಪ ಅವು ನನ್ನ ಅಸ್ತಿತ್ವ. ಅಲ್ಲಿ ಅದು ಏಕಂ, ಅಲ್ಲಿ ಏನದ ಅಂದ್ರ ಅಷ್ಟಿ ಇರುವಿಕೆ ಏನದ ನಂದದ. ಹೊರಗೆ ಜಗತ್ತಿನಲ್ಲಿ ತೋರ್ತೈತಲ್ಲ ಅದು ಇರುವಿಕೆ ಯಾರ್ದದು? ನನ್ನ ಸತ್ತ. ಅಲ್ಲಿ ಇರುವಿಕೆ ಅದ. ಇನ್ನು ಅರುರೂಪದಿಂದ ನಾ ಎಲ್ಲಾ ತಿಳಿತಾ ಇದ್ದೇನಲ್ಲ, ಯಾರು? ಸದ್ರೂಪತ್ವ ಆನಂದ ರೂಪದಿಂದ ನಾನೇ. ಆ ಆನಂದ ರೂಪ ಅದು ಈ ಒಂದು ಸದ್ರೂಪ ಮತ್ತು ಚಿದ್ರೂಪ ಆನಂದ ರೂಪ ಜಗತ್ತಿನಲ್ಲಿರುವಂತ ಸದ್ರೂಪ ಇರುವಿಕೆ ಏನದಲ್ಲ ಅದು ನಂದ. ಅರು ರೂಪದಿಂದ ನೋಡ್ತಾ ಇರೋ ಅದು ಕೂಡ ನಾನ. ಅರು ಆನಂದ ಅನುಭವಿಸವು ನಾನೇ. ಅರು ಆನಂದ ರೂಪವಾದಂತವು ಸ್ವರೂಪ ಲಕ್ಷಣಗಳು ಅವೆಲ್ಲವೂ ನನ್ನ ಸ್ವರೂಪದವ, ಅದು ಎಲ್ಲವೂ ನಾನೇ ಅನ್ನುವಂತ ಅಸ್ಥಿಭಾತ ಪ್ರಿಯ ರೂಪದಿಂದ ಜಗತ್ತನ್ನು ನೋಡ್ತಾ ಇರ್ತೀವಿ. ಮಾಯಾ ಅಂಶಗಳಾದಂತ ನಾಮ ರೂಪಗಳನ್ನ ತ್ಯಾಗ ಮಾಡಿ ನಾನು ಅಸ್ಥಿಭಾತಿ ಪ್ರಿಯ ರೂಪದವಾದಂತ ನನ್ನನ್ನೇ ನಾನು ನೋಡ್ತಾ ಇರ್ತೀನಿ ಅಂತ ಹೇಳ್ತಾರ. ಇದು ವಿಶ್ವರೂಪ. ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾಗಿಲ್ಲ ನೋಡ್ರಿ, ನಾನೇ. ಒಂದು ಗಡಿಯಲ್ಲಿರುವಂತ ಮಣ್ಣೇನದಲ್ಲ, ಏನ್ ಮುಟ್ಟಿದ್ರು ಕೂಡ ಮಣ್ಣ ಇರ್ತದಲ್ಲ, ಎಲ್ಲಾ ಕಡೆ ಇರುವ ನಾನೇ ಅನ್ನುವಂತ ಜ್ಞಾನ ದೃಷ್ಟಿ ಬೆಳೆಸ್ಕೊಂಡ್ರ ಇಡೀ ಜಗತ್ತೆಲ್ಲವೂ ಸರ್ವಂ ಸುಂದರಂ ಜಗತ್, ಇದೆಲ್ಲವೂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವಂತ ಶ್ರುತಿಗನುಸಾರವಾಗಿ ಎಲ್ಲವೂ ಆತ್ಮ ಸ್ವರೂಪವೇ ದೇವ ಸ್ವರೂಪವೇ ಅನ್ನುವಂತ ಜ್ಞಾನ ದೃಷ್ಟಿ ದೇವ ದೃಷ್ಟಿ ನಮ್ಮಲ್ಲಿ ಬಂತಂದ್ರ ನಮ್ಮಂತ ಪುಣ್ಯವಂತರು ಧನ್ಯವಂತರು ಯಾರು ಇಲ್ಲ ಅನ್ನುವಂತ ಯಾವ ಈ ವಿಚಾರವನ್ನ ಉತ್ಕೃಷ್ಟವಾದಂತ ಪರಾತ್ಪರ ವಿಷಯವನ್ನ ಗುರುಗಳು 15ನೇ ಶ್ಲೋಕದಲ್ಲಿ ಸೆಂಟರ್ ಪಾಯಿಂಟ್ ಅಂತ ಹೇಳಿ ನಾವು, ಇದು ಈ ಉಪನಿಷತ್ತಲ್ಲಿ ಬರ್ತಕ್ಕಂತ ಸೆಂಟರ್ ಪಾಯಿಂಟ್ 9ನೇ ಶ್ಲೋಕ. ಅದರಲ್ಲಿ ಈ ಶ್ಲೋಕ ಬಹಳ ಪ್ರಾಮುಖ್ಯವಾದಂಥದ್ದು. ಆ ಜ್ಞಾನ ವಿಜ್ಞಾನ ಯೋಗವನ್ನೇ ಬ್ರಹ್ಮವಾಗಿ ಇಟ್ಟುಕೊಂಡು 7ನೇ ಒಂದು ಶ್ಲೋಕವನ್ನೇ 15ನೇ ಶ್ಲೋಕದಲ್ಲಿ 14-15 ಶ್ಲೋಕದಲ್ಲಿ ಮುಂದುವರಿಸಿಕೊಂಡು ನಮ್ಮ ಸ್ವರೂಪದ ನಿಜವನ್ನ ಒಂದು ಯಥಾರ್ಥ ಸ್ವರೂಪವನ್ನು ತಿಳಿಸಿಕೊಟ್ಟು ನಮಗೆ ಬಹಳ ಆನಂದವನ್ನು ಉಂಟು ಮಾಡಿದ್ದಾರೆ. ಅಂತ ಗುರುಗಳಿಗೆ ನಿಮ್ಮೆಲ್ಲರ ಧನ್ಯವಾದಗಳನ್ನು ಅರ್ಪಿಸಿ ಹಾಗೂ ಏನಾದ್ರೂ ಒಂದೆರಡು ತೊದಲು ನುಡಿಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ಮುಂದಿನ ಶ್ಲೋಕವನ್ನ ನಾಳೆಯಿಂದ ಯಾವ ನಮ್ಮ ಗುರುಗಳು 16ನೇ ಶ್ಲೋಕಕ್ಕೆ ಕಾಲಿಡ್ತಾ ಇದ್ದಾರೆ ಪ್ರಾರಂಭ ಮಾಡ್ಲಿ ಅಂತ ಹೇಳಿ ಬಯಸಿ ನನ್ನ ವಾಕ್ಯಗಳನ್ನ ಗುರುಮುಖಕ್ಕೆ ಅರ್ಪಿಸಿ ಗುರುಪಾದಕ್ಕೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.